ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿವರೆಗೆ ಒಂದು ಹಾಡನ್ನ ಹಾಡ್ಕೊಳ್ಳೋಣ. ಆ 112ನೇ ಸಂಗೀತವನ್ನ ಹಾಡೋಣ. ನನ್ ಜೊತೆ ಬೋಧಕರು ಧ್ವನಿಗೂರ್ಸಿ. ಭ್ರಮೆಯು ಬೇಡ ಕಷ್ಟದೋಳು. ಡಬಲ್ ಆಗ್ತದೆ ಸರ್ ಡಬಲ್ ಆಗ್ತದೆ, ಸ್ವರ ಎರಡು ಸೌಂಡ್ ಬರ್ತದೆ. ನಿಮ್ಗೂ ನಮಗೂ ಮ್ಯಾಚ್ ಆಗಲ್ಲ. 112 ಹಾಡ್ಬೇಕು. ಭ್ರಮೆಯು ಬೇಡ ಕಷ್ಟದೋಳ್ ದೇವರು ಕಾಯುವನು, ಪ್ರೀತಿಯ ರೇಖೆ ನೇರಳು ದೇವರು ಕಾಯುವನು, ದೇವರು ಕಾಯುವನು ಅನುದಿನ ಹಾದಿಗಳು ಕಾಯುವ ನಿಶ್ಚಯ ದೇವರು ಕಾಯುವನು, ಹೃದಯ ದೇವರು ಕಾಯುವನು, ಮಾರ್ಗದುರ್ಭಯವಿದ್ದರು ದೇವರು ಕಾಯುವನು, ದೇವರು ಕಾಯುವನು ಅನುದಿನ ಹಾದಿಗಳು ಕಾಯುವ ನಿಶ್ಚಯ ದೇವರು ಕಾಯುವನು, ಬೇಕಾದದ್ದನ್ನು ಕೊಡುವನು ದೇವರು ಕಾಯುವನು, ಕೊಡುವನೆಂದು ನಂಬಿರು ದೇವರು ಕಾಯುವನು, ದೇವರು ಕಾಯುವನು ಅನುದಿನ ಹಾದಿಗಳು ಕಾಯುವ ನಿಶ್ಚಯ ದೇವರು ಕಾಯುವನು, ಒಂಟಿಗನಾಗಿ ಹೋದರು ದೇವರು ಕಾಯುವನು, ಆತನು ಶಾಂತಿ ಕೊಡುವನು ದೇವರು ಕಾಯುವನು, ದೇವರು ಕಾಯುವನು ಅನುದಿನ ಹಾದಿಗಳು ಕಾಯುವ ನಿಶ್ಚಯ ದೇವರು ಕಾಯುವನು, ಎಂತ ಪರೀಕ್ಷೆಯಾದರೂ ದೇವರು ಕಾಯುವನು, ಆತನನ್ನಾತುಕೊಂಡಿರು ದೇವರು ಕಾಯುವನು, ದೇವರು ಕಾಯುವನು ಅನುದಿನ ಹಾದಿಗಳು ಕಾಯುವ ನಿಶ್ಚಯ ದೇವರು ಕಾಯುವನು. ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ಗ್ರೇಸಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಸ್ತೋತ್ರ ಸ್ತುತಿ ಘನ ಮಹಿಮೆಗಳು ಸಲ್ಲಲಿ. ಹೌದೆಂಬುದು ಇಲ್ಲ, ಮಾಡಿಲ್ಲವೆಂಬುದು ಮಾಡುವ ನನ್ನ ಅರಸನಿಗೆ ಕೊಂಡಾಟವಾಗಲಿ. ಕರ್ತನೆ, ಈ ಸಂಜೆ ಸಮಯದಲ್ಲಿ ನಮ್ಮನ್ನಪ್ಪ ಒಗ್ಗೂಡಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ ಸ್ತುತಿಸಲು ನಿನ್ನ ವಾಕ್ಯವನ್ನು ಕೇಳಲು
ಕರ್ತನೆ, ನೀನು ಅಪ್ಪ ಕರ್ತನೆ ಗೊತ್ತು ಮಾಡಿದ ಈ ಸಮಯಕ್ಕೆ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ಈಗೋ ಕರ್ತನೆ ನಿನ್ನ ಅಪ್ಪ ವಾಕ್ಯಗಳು ನಮ್ಗೆ ಬೋಧಿಸಲು ಸಿದ್ಧರಾಗಿರೋ ನಿನ್ನ ಪಾದರಿದ್ದೇವೆ. ಅವ್ರನ್ನ ಆಶೀರ್ವದಿಸಪ್ಪ, ಜ್ಞಾನದಿಂದ ತುಂಬಿಸು ಸ್ವಾಮಿ. ಕೇಳುವವರಾದ ನಮಗೂ ಅಪ್ಪ ಜ್ಞಾನವನ್ನು ಕೊಡು ಸ್ವಾಮಿ. ಹೌದಪ್ಪ, ಅವರ ಬಾಯಲ್ಲಿ ಬಾಯಾಗಿ ನೀ ನಮಗೆ ಅಪ್ಪ ಏನ್ ಹೇಳಬೇಕೆಂದಿದ್ದೀಯೋ ಅಪ್ಪ ಕರ್ತನೆ, ಅದನ್ನು ಕೇಳಲು ನಾವು ಸಿದ್ಧರಾಗಿದ್ದೇವೆ ಸ್ವಾಮಿ. ಅದೆಲ್ಲವನ್ನು ಗ್ರಹಿಸಿಕೊಳ್ಳುವಂತ ಜ್ಞಾನ ಕೊಡುವ ಆತ್ಮಿಕ ಕಾರಣಗಳಿಗಾಗಿ ಸ್ತೋತ್ರ ಸಲ್ಲಿಸಿ ಆಮೇನ್. ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯವು ಸಭಾಶಾಲೆಯ ಪಾಠವನ್ನ ಕಲಿಯುವಂತಹ ಸಮಯವಾಗಿದೆ. ಹಿರಿಕರಾದ ನಳಿನ ವೆಸ್ಲಿ ಅವರು ಈ ದಿನದ ಸಭಾಶಾಲೆಯ ಪಾಠವನ್ನ ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಮಂಗಳವಾರದ ಒಂದು ಪಾಠದ ಭಾಗವು ದೇವರಾಜ್ಞೆಗಳಿಗೆ ವಿಧೇಯರಾಗಲು ಸಾಮರ್ಥ್ಯ. ಈ ಒಂದು ಪಾಠವನ್ನ ಹಿರಿಕರು ನಮಗೆ ಕಲಿಸಿಕೊಡುವಂತವರಾಗಿದ್ದಾರೆ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಹಿರಿಕರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ನಮಗೆ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಿ. ವಂದನೆಗಳು ಸವಿತಾ. ದೇವರ ನಾಮ ಸ್ತೋತ್ರವಾಗಲಿ. ಮತ್ತೊಂದು ಅವತ್ತು ಸಭಾಶಾಲೆಯ ಪಾಠವನ್ನ ಕಲಿಯುವ ಒಂದು ಸದವಕಾಶ. ಇವತ್ತು ಪವಿತ್ರಾತ್ಮನು ನಮ್ಮೆಲ್ಲರ ಒಟ್ಟಿಗೆ ಇದ್ದು ಈ ಪಾಠವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುವಂತೆ ದೇವರು ನಮಗೆ ಸಹಾಯವನ್ನ ಮಾಡ್ಲಿ. ಈಗಾಗಲೇ ಸವಿತಾ ಹೇಳಿದ ಹಾಗೆ ಮಂಗಳವಾರದ ಒಂದು ಪಾಠ ದೇವರ ಆಜ್ಞೆಗಳಿಗೆ ವಿಧೇಯರಾಗಲು ಸಾಮರ್ಥ್ಯ. ಇವತ್ತು ದೇವರ ಆಜ್ಞೆಗಳನ್ನ ವಿಧೇಯರಾಗಬೇಕು ಅಂತ ಹೇಳುವ ಒಂದು ಸಾಮರ್ಥ್ಯ ಅನ್ನೋದು ಖಂಡಿತ ಬೇಕು. ನಾವಾಗಿದ್ ನಾವೇನೇ ಹೌದು ನಾನು ವಿಧೇಯರಾಗ್ತೀನಿ ಅಂತ ಹೇಳಿಕೊಂಡ್ರೆ ನಾವು ಸುಳ್ಗಾರಾಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ದಿನದ ಪಾಠಗಳಲ್ಲೂ ನಾವು ಕಲ್ತಿದ್ದೀವಿ. ಇಸ್ರಾಯೇಲರು ಇಸ್ರಾಯೇಲರಿಗೆ ಮೋಶೆಯ ನಿಬಂಧನಾ ಗ್ರಂಥಗಳನ್ನ ಓದಿದಾಗ ಬಹಳ ಉತ್ಸಾಹದಿಂದ ಹೌದು ದೇವ್ರು ಹೇಳ್ದಂಗೆ ಕೇಳ್ತೀವಿ, ನಾವು ಅವ್ರಿಗೆ ವಿಧೇಯರಾಗ್ತೀವಿ ಅಂತ ಎಲ್ಲರೂ ಒಟ್ಟಾಗಿ ಅದನ್ನ ಘೋಷಣೆ ಮಾಡಿದ್ರು. ಆದ್ರೆ ಸ್ವಲ್ಪ ಕಾಲದ ನಂತರ ಅವ್ರು ಕೊಟ್ಟ ಮಾತನ್ನ ಮರೆತರು. ಅವ್ರು ತಮ್ಮ ಅವಿಧೇಯತ್ವವನ್ನ ಅವ್ರು ತೋರಿಸಿದ್ರು. ಇದು ಕೇವಲ ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ದೇವರ ಜನರ ಇತಿಹಾಸದಲ್ಲಿನೂ ಕೂಡ ಇದನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ಕೂಡ ಏನ್ ಅನ್ಕೊಳ್ತೀವಿ, ಇಲ್ಲ ನಾವು ದೇವ್ರ ಮಕ್ಕಳು, ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗ್ತೀವಿ ಅಂತ ಹೇಳ್ಕೊಳ್ತೀವಿ. ಆದ್ರೆ ಖಂಡಿತವಾಗ್ಲೂ ನಮ್ಮ ಸಾಮರ್ಥ್ಯದಿಂದ ದೇವರ ಆಜ್ಞೆಗಳಿಗೆ ವಿಧೇಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಾಮರ್ಥ್ಯವನ್ನ ಕೊಡ್ತಕ್ಕಂಥವನು ಇವತ್ತು ದೇವ್ರೆ. ಆ ಸಾಮರ್ಥ್ಯವನ್ನ ದೇವರು ಹೇಗೆ ಕೊಡ್ತಾನೆ ಅನ್ನೋದನ್ನ ಯಾಕೆಂದ್ರೆ ಆ ವಿಧೇಯತೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರ್ಬೇಕಾದ್ರೆ ದೇವರು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯದ ಮೇರೆಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ನೋಡೋಣ ಕೆಲವೊಂದು ವಚನಗಳ ಮೂಲಕ ಆ ಸಾಮರ್ಥ್ಯ ನಮ್ಗೆ ಹೇಗೆ ಸಿಗುತ್ತೆ ಅಂತ. ಹೆಜ್ಕೇಲ 36, 26ರಿಂದ 28 ನಾನು 26, 28 ಬೇಡ, ಸ್ವಲ್ಪ ಮೇಲಿನ ವಚನ 25ನೇ ವಚನವನ್ನ ನಾನು ಓದ್ಲಿಕ್ಕೆ ಇಷ್ಟಪಡ್ತೀನಿ. ಹೆಜ್ಕೇಲ 36, 25. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ಇಲ್ಲಿ ವಚನ ಹೇಳ್ತಾ ಇದೆ, 25ನೇ ವಚನ. ದೇವರು ಹೇಳ್ತಕ್ಕಂಥ ಮಾತು ಹೆಜ್ಕೇಲನ ಮೂಲಕ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನ ಪ್ರೋಕ್ಷಿಸಲು. ಇವತ್ತು ದೇವರು ನಮ್ಮ ಮೇಲೆ ನಿರ್ಮಲವಾಗಿರ್ತಕ್ಕಂಥ ಉದಕ ಅಂತ ಹೇಳುವಾಗ ನೀರನ್ನ ಚಿಮುಕಿಸೋದ್ರಿಂದ ಇಲ್ಲಿ ಈ ಒಂದು ಆವಾಗ ತಾನೇ ನಾವು ನಿರ್ಮಲ ಆಗ್ಲಿಕ್ಕೆ ಸಾಧ್ಯ. ಆವಾಗ ನಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಗ್ರಹಗಳು ಏನೇನಿದೆ, ನಾವು ವಿಗ್ರಹ ಅಂದ ತಕ್ಷಣ ಕೇವಲ ಹೊರನೋಟಕ್ಕೆ ಕಾಣ್ತಕ್ಕಂಥ ವಿಗ್ರಹ ಅಲ್ಲ, ದೇವರಿಗಿಂತ ಹೆಚ್ಚಾಗಿ ನಾವು ಯಾವುದನ್ನ ಇಷ್ಟಪಡ್ತೀವೋ ಅದೆಲ್ಲ ವಿಗ್ರಹ ಆಗಿರೋದ್ರಿಂದ ಆ ಅಂತಹ ವಿಗ್ರಹಗಳೆಂಬ ಅಸಹ್ಯಗಳಿಂದ, ಆ ಹೊಲಸಿನಿಂದ ಆತನು ನಮ್ಮನ್ನ ಶುದ್ಧಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನಿರ್ಮಲೋದಕ ಅಂತ ಹೇಳುವಾಗ ನಾನು ಮೊದಲೇ ಹೇಳಿದ್ದೀನಿ, ಜೀವದ ನೀರು. ಆ ಜೀವದ ನೀರು ಬೇರೆ ಯಾವುದೂ ಅಲ್ಲ, ದೇವರ ವಾಕ್ಯ. ಇವತ್ತು ಆ ದೇವರ ವಾಕ್ಯವನ್ನ
ನಮ್ಮ ಮೇಲೆ ಪ್ರೋಕ್ಷಿಸಲು ಸ್ವಾಮಿ ನಮ್ಗೆ ಅದನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ನಮ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ದೇವರ ವಾಕ್ಯಕ್ಕಿದೆ. ಆ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯಕನಾಗಿ ಈ ಪವಿತ್ರಾತ್ಮನನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಪವಿತ್ರಾತ್ಮನ ಮಾತನ್ನ ನಾವು ಕೇಳಿದಾಗ ನಮ್ಮಲ್ಲಿರ್ತಕ್ಕಂಥ ಬೇಡವಾದ ಈ ಒಂದು ವಿಗ್ರಹಗಳಿಂದ ದೂರವಿದ್ದು ದೇವರ ಮಾತಿಗೆ ನಾವು ವಿಧೇಯರಾಗ್ಲಿಕ್ಕೆ ಇಲ್ಲಿ ಸಾಧ್ಯ ಅನ್ನೋದನ್ನ ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೊಂದು ವಾಕ್ಯವನ್ನ ಓದ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಈ ಒಂದು ನಿಕೋದೇಮನ ವಿಚಾರವಾಗಿ ಸ್ವತಃ ಕ್ರಿಸ್ತನು ಹೇಳಿದಂತ ಮಾತು, ಸ್ವಾಮಿ ನಾನು ನಿತ್ಯ ಜೀವವನ್ನ ಕಂಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳುವಾಗ, ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹೇಗೆ ಹುಟ್ಟೋದು ಅನ್ನೋ ಮತ್ತೊಂದು ಪ್ರಶ್ನೆಗೆ ಕ್ರಿಸ್ತನು ಹೇಳಿದಂತ ಮಾತು, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕ್ರಿಸ್ತನು ಇಲ್ಲಿ ನಿಕೋದೇಮನಿಗೆ ಹೇಳೋದನ್ನ ನೋಡ್ತಾ ಇದ್ವಿ. ಇವತ್ತು ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳುವಾಗ ಈ ಒಂದು ಆತ್ಮನ ಸಹಾಯ ಬೇಕು. ಆತ್ಮನ ಸಹಾಯ ಅನ್ನುವಾಗ ಆತ್ಮನು ನಮ್ಗೆ ಕ್ರಿಸ್ತನ ವಿಚಾರವಾಗಿ ಎಲ್ಲವನ್ನ ತಿಳಿಸ್ತಾ ಇರೋದ್ರಿಂದ ಆತನ ಮಾತಿಗೆ ವಿಧೇಯರಾಗ್ತಕ್ಕಂಥ ಒಂದು ಬಲ ಅಥವಾ ಸಾಮರ್ಥ್ಯ ಅನ್ನೋದು ಬರುತ್ತೆ. ಆ ಬಲ ಮತ್ತು ಸಾಮರ್ಥ್ಯದ ಮೂಲಕ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಹೊಂದಿ ಇಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲನೇದಾಗಿ ಯೆಹೆಜ್ಕೇಲನ ಪ್ರವಾದನೆ ಮೂಲಕ ಹೇಳ್ತಕ್ಕಂಥ ಮಾತು, ನಿರ್ಮಲೋದಕವನ್ನ ಪ್ರೋಕ್ಷಿಸಲು ದೇವರ ವಾಕ್ಯಗಳು ನಮ್ಮಲ್ಲಿ ಬಂದಾಗ ಪವಿತ್ರಾತ್ಮನ ಒಂದು ಸಹಾಯದಿಂದ ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಲು ನಮ್ಗೆ ಬಲ, ಸಾಮರ್ಥ್ಯ, ಶಕ್ತಿ ಇಲ್ಲಿ ಬರ್ಲಿಕ್ಕಾಗುತ್ತೆ. ಮತ್ತೆ ಇನ್ನೊಂದು ಯಾವುದು, ಇದು ನಮ್ಮ ಆತ್ಮೀಕವಾದ ಒಂದು ಬೆಳವಣಿಗೆಯನ್ನ ಇಲ್ಲಿ ತೋರಿಸ್ತಾ ಇದೆ. ಅರಣ್ಯಕಾಂಡ 11ನೇ ಅಧ್ಯಾಯ 17ನೇ ವಚನದಲ್ಲಿ ಇಲ್ಲಿ ಮೋಶೆಗೆ ದೇವರು ಹೇಳಿದಂತ ಮಾತು, ನೀನು ಒಬ್ಬನಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ಕೆಲವು ಜನರನ್ನ ನೀನು ಆಯ್ಕೆ ಮಾಡ್ಕೊಂಡಾಗ ನಾ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನಾನು ನಿನಗೆ ಅನುಗ್ರಹಿಸಿದ ಆತ್ಮೀಯ ವರಗಳಲ್ಲಿ ಕೆಲವನ್ನು ಅವರಿಗೂ ಪಾಲು ಕೊಡುವೆನು. ಇವತ್ತು ಆತ್ಮೀಯ ವರಗಳು, ಇವತ್ತು ಸೇವೆಯನ್ನ ಮಾಡುವಾಗ ಆತ್ಮೀಯ ವರಗಳು ಬೇಕಾಗಿದೆ. ಆ ವರಗಳು ಕೇವಲ ಅವರ ಬೆಳವಣಿಗೆ ಮಾತ್ರ ಅಲ್ಲ, ಈ ಒಂದು ಸಭೆಯನ್ನ ನಡೆಸಲು, ಜನರನ್ನ ಮುಂದೆ ನಡೆಸಲು, ಅವ್ರಿಗೆ ಕ್ರಿಸ್ತನ ವಿಚಾರವನ್ನ ತಿಳಿಸ್ತಾ ಅವರಿಗೂ ಕೂಡ ಈ ಒಂದು ಪರಲೋಕ ರಾಜ್ಯದ ಮಾರ್ಗವನ್ನ ತೋರಿಸ್ಬೇಕು ಅಂತ ಹೇಳುವಾಗ ಇವತ್ತು ದೇವರು ಕೊಡ್ತಕ್ಕಂಥ ಆ ಒಂದು ಸಾಮರ್ಥ್ಯ ಆಗಿರ್ತಕ್ಕಂಥ ಪವಿತ್ರ ಆತ್ಮನ ಅಗತ್ಯ ನಮ್ಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನ ಈ 3 ವಾಕ್ಯಗಳ ಮೂಲಕ ಇಲ್ಲಿ ತಿಳ್ಕೊಳ್ಬಹುದು. ಹಾಗಿದ್ರೆ ಇಲ್ಲಿ ಯಾವ ಒಂದು ವಿಚಾರಕ್ಕೋಸ್ಕರ ಇಬ್ರಿಯರಿಗೆ ಈ ಮಾತನ್ನ ಹೇಳಿದ್ರು ಅಂತ ಕೇಳುವಾಗ, ಇವತ್ತು ಪವಿತ್ರಾತ್ಮನ ಒಂದು ಬಲ ನಾವು ಆಜ್ಞೆಗಳನ್ನ ಕೈಕೊಂಡು ನಡಿಲಿಕ್ಕೆ ನಮ್ಗೆ ಶಕ್ತಿಯನ್ನ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಪವಿತ್ರಾತ್ಮನ ಒಂದು ಮಾತಿಗೆ ವಿಧೇಯರಾಗುವಾಗ ಆ ಒಂದು ಬಲ ನಾವು ಈ ಸೇವೆಯನ್ನ ಮಾಡಲಿಕ್ಕೆ ನಮ್ಗೆ ಇಲ್ಲಿ ಬಲ, ಸಾಮರ್ಥ್ಯವನ್ನ, ಚೈತನ್ಯವನ್ನ ಇಲ್ಲಿ ತಂದುಕೊಡುತ್ತೆ. ಆಗ ಏನಾಗುತ್ತೆ ನೋಡೋಣ. ಯೆಹೆಜ್ಕೇಲ 37ನೇ ವಚನ ಈ ರೀತಿ ಹೇಳ್ತಾ ಇದೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಇನ್ನೊಂದು ವಿಷಯದಲ್ಲಿ ಇಸ್ರಾಯೇಲ್ ವಂಶದವರ ವಿಜ್ಞಾಪನೆಯನ್ನು ಲಾಲಿಸಿ ನೆರವೇರಿಸುವೆನು, ಅಂದರೆ ಅವರ ಜನಸಂಖ್ಯೆಯನ್ನು ಹಿಂಡಿನೋಪಾದಿಯಲ್ಲಿ ಹೆಚ್ಚಿಸುವೆನು. ಇಲ್ಲಿ ಅವರ ಜನಸಂಖ್ಯೆಯನ್ನು ಹಿಂಡಿನೋಪಾದಿಯಲ್ಲಿ ಹೆಚ್ಚಿಸುವೆನು ಅಂತ ಹೇಳುವಾಗ, ಇವತ್ತು ದೇವರ ವಾಕ್ಯಕ್ಕೆ ವಿಧೇಯರಾದಾಗ ಹೇಗೆ ನಾವು ಜನರನ್ನ, ಆತ್ಮಗಳನ್ನ ಗೆದ್ದು ದೇವರ ರಾಜ್ಯದ ಕಡೆ ನಾವು ತೋರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳುವಾಗ, ಈ ಒಂದು ವಿಧೇಯತೆ ಅಂತಕ್ಕಂಥದ್ದು ಕೂಡ ದೇವರು ಕೊಡ್ತಕ್ಕಂಥ ವರ. ಕೇವಲ ನಮ್ಮ ಸಾಮರ್ಥ್ಯದ ಮೇರೆಗೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಿಧೇಯತೆಯನ್ನ ತಂದು ಕೊಡ್ತವನು ಕೇವಲ ದೇವರು ಮಾತ್ರ ಅಂತಕ್ಕಂಥದ್ದನ್ನ ನಾವು ಇದ್ರ ಮೂಲಕನೂ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಇದ್ವಿ. ಮತ್ತೊಂದು ವಾಕ್ಯ ಈಗ ಮತ್ತೆ ಮೊದಲಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇವತ್ತು ಮೊದಲನೇದಾಗಿ HKL 36:25 ಹೇಳ್ತಾ ಇರ್ತಕ್ಕಂಥದ್ದು, ದೇವರು ನಿರ್ಮಲೋದಕವನ್ನ ಪ್ರೋಕ್ಷಣೆ ಮಾಡಿದಾಗ ನಾವು ಎಲ್ಲಾ ತರದ ವಿಗ್ರಹಗಳಿಂದ ಹೊಲಸುತನವನ್ನ ಬಿಟ್ಟು ನಾವು ಶುದ್ಧರಾಗ್ಲಿಕ್ಕೆ ಸಾಧ್ಯ. ಮತ್ತೆ ಯೋಹಾನನ ಮೂಲಕ ನಿಕೋದೇಮನಿಗೆ ಹೇಳಿದಂತ ಒಂದು ಮಾತು, ಒಬ್ಬ ನೀರಿನಿಂದ ಆತ್ಮದಿಂದ ಹುಟ್ಟದಿದ್ರೆ ಅವನ್ ಪರಲೋಕ ರಾಜ್ಯಕ್ಕೆ ಸೇರಲಾರ. ಇವತ್ತು ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥವ್ರಿಗೂ ಕೂಡ ಪವಿತ್ರಾತ್ಮನ ಒಂದು ಸಹಾಯ ಬೇಕು. ಮತ್ತೆ ಅರಣ್ಯಕಾಂಡ 11:17 ಕೂಡ ಮೋಶೆಗೆ, ನಿನಗೆ ನಾನು ಹೇಗೆ ಪವಿತ್ರಾತ್ಮನ ವರಗಳನ್ನ ಕೊಟ್ಟಿದ್ದೀನೋ ಹಾಗೆ ಅವರಿಗೂ ಕೂಡ ನಾನು ಪವಿತ್ರಾತ್ಮನ ವರಗಳನ್ನ ಕೊಡ್ತೀನಿ. ಆ ವರಗಳ ಮೂಲಕ ಆ ಒಂದು ಜನರನ್ನ ನಡೆಸಲಿಕ್ಕೆ ಸಾಧ್ಯ. ಇವತ್ತು ಕ್ರಿಸ್ತನ ಬಳಿಗೆ ಜನರನ್ನ ನಾವು ತರಬೇಕು ಅಂತ ಹೇಳುವಾಗ ನಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯ ಇಲ್ಲ. ದೇವರು ಕೊಡ್ತಕ್ಕಂಥ ಪವಿತ್ರಾತ್ಮನ ಬಲದ ಮೂಲಕ ನಾವು ಈ ಒಂದು ಸೇವೆಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗ ಈ ಒಂದು ಬಲವನ್ನ ಹೊಂದಿತೀವೋ ಆಗ HKL 36:37 ಹೇಳಿರೋ ಪ್ರಕಾರ ಈ ಒಂದು ವಿಧೇಯತೆ ನಮ್ಗೆ ದೇವರು ಕೊಡ್ತಕ್ಕಂತ ಒಂದು ವರವಾಗಿದೆ. ಮತ್ತೆ ನಾವ್ ಇನ್ನೇನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅನ್ನೋದನ್ನ ಇವಾಗ ಫಿಲಿಪ್ಪಿ 2ನೇ ಅಧ್ಯಾಯ 12 ಮತ್ತೆ 13ನೇ ವಚನ ಹೇಳ್ತಾ ಇದೆ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಇವತ್ತು ನಾವು ನಿರ್ಮಲವಾಗಿ ನಮ್ಮ ರಕ್ಷಣೆಯನ್ನ ನಾವು ಸಾಧಿಸ್ಕೊಳ್ಬೇಕು ಅಂತ ಹೇಳುವಾಗ ಅದಕ್ಕೂ ಕೂಡ ದೇವರ ಒಂದು ಸಹಾಯ ಅತ್ಯಗತ್ಯವಾಗಿದೆ. ಏಕೆಂತಂದ್ರೆ ದೇವರೇ ತನ್ನ ಸುಚಿತ್ತವನ್ನ ನೆರವೇರಿಸ್ತಾ ಇದ್ದಾನೆ. ದೇವರ ಚಿತ್ತವನ್ನ ನೆರವೇರುವಂತೆ ಮಾಡುವವನು ನಮ್ಮ ಮೂಲಕ ಸ್ವತಃ ದೇವರೇ ಆಗಿದ್ದಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಲ್ತ್ಕೊಳ್ಬಹುದು. ಹಾಗಾಗಿ ಮತ್ತೊಂದು ವಚನವನ್ನ ಓದ್ಲಿಕ್ಕೆ ಇಷ್ಟಪಡ್ತೀನಿ. ವಿಮೋಚನಾ ಕಾಂಡ 31:1-5ನೇ ವಚನ ಕೂಡ ಈ ರೀತಿ ಹೇಳ್ತಾ ಇದೆ. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾದ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯೆಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತು ಮಾಡಿಕೊಂಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅಂದ್ರೆ ಇವತ್ತು ನಾವು ಕೆಲಸ ಮಾಡುವಾಗ ನಮ್ಮ ಸೇವೆಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಂಪ್ಲೀಟ್ ಆಗಿ ಅದು ಪರಿಪೂರ್ಣವಾದ ರೀತಿಯಲ್ಲಿ ಅದು ಸಕ್ಸಸ್ ಆಗ್ಬೇಕು ಅಂತ ಹೇಳುವಾಗ ಆ ದಿಶೆಯಲ್ಲಿ ನಾವು ಕೆಲಸವನ್ನ ಮಾಡುವಾಗ ದೇವರು ನಾವು ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಒಂದು ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ನಾವು ಏನ್ ಮಾಡ್ಬೇಕು ಅನ್ನೋ ಅದಕ್ಕೆ ಆ ಒಂದು ತಿಳುವಳಿಕೆಯನ್ನ, ಆ ಒಂದು ಜಾಣತನವನ್ನ, ಆ ಬುದ್ಧಿವಂತಿಕೆಯನ್ನ ಕೊಟ್ಟು ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ವತಃ ದೇವರೇ ಆಗಿದ್ದಾನೆ ಅನ್ನೋದನ್ನು ಕೂಡ ನಾವ್ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ದೇವಾಲಯದ ಒಂದು ಕಟ್ಟಡದ ವಿಚಾರವಾಗಿಯೂ ಕೂಡ ಅಲ್ಲಿನ ಶೃಂಗಾರವಾದ ಒಂದು ಪೀಠೋಪಕರಣಗಳು ಅಲ್ಲಿ ಅದನ್ನೆಲ್ಲವನ್ನ ಕೂಡ ಮಾಡ್ತಕ್ಕಂಥವ್ರಿಗೆ ಆ ಒಂದು ಸಾಮರ್ಥ್ಯವನ್ನ ಕೊಡ್ತಕ್ಕಂಥವನು ಸ್ವತಃ ದೇವರೇ ಆಗಿದ್ನು. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಪವಿತ್ರಾತ್ಮನು ಯಾವಾಗ್ಲೂ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಹಾಯ ಮಾಡ್ತಾನೆ ಅಂತ. ಅದು ಕರೆಕ್ಟೇನೆ. ಪವಿತ್ರಾತ್ಮನು ನಾವು ಬೆಳಿಲಿಕ್ಕೆ ಖಂಡಿತವಾಗ್ಲೂ ಆತ್ಮೀಕವಾಗಿ ಬೆಳಿಲಿಕ್ಕೆ ಸಹಾಯ ಮಾಡ್ತಾನೆ. ಜೊತೆಗೆ ನಮ್ಮ ಸೇವಾ ಕೆಲಸವನ್ನ ಮಾಡ್ಲಿಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನ, ಬಲ, ಚೈತನ್ಯವನ್ನ ಕೊಡ್ತಾನೆ. ಹಾಗಾಗಿ ಅದಕ್ಕೆ ವಿಧೇಯರಾಗ್ತಕ್ಕಂಥ ಒಂದು ಶಕ್ತಿ ಬರ್ಲಿಕ್ಕೆ ಹೋಗ್ತಾ ಇದೆ. ಜೊತೆಗೆ ಇತರರನ್ನ ಕೂಡ ಇವತ್ತು ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ದೇವರ ಒಂದು ಚಿತ್ತದ ಮೇರೆಗೆ, ದೇವರ ಸಲುವಾಗಿ, ದೇವರನ್ನ ಮೆಚ್ಚಿಸುವಂತಹ ಒಂದು ಕೆಲಸವನ್ನ ಮಾಡುವಾಗ ಆ ಕೆಲಸವನ್ನ ಮಾಡಲಿಕ್ಕೆ ವಿವೇಕ, ತಿಳುವಳಿಕೆ, ಅಜ್ಞಾನ ಎಲ್ಲವನ್ನ ಕೊಟ್ಟು ಮಾಡ್ತಕ್ಕಂಥವನು ಸ್ವತಃ ದೇವರೇ ಆಗಿದ್ದಾನೆ ಅನ್ನೋದನ್ನ ನಾವು ಈ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ.
ಹಾಗಾದ್ರೆ ನಾನು ಒಂದು ಪ್ರಶ್ನೆಯನ್ನ ಇದನ್ನ ಓದ್ತಾ ನನಗೆ ಒಂದು ಪ್ರಶ್ನೆ ಕೂಡ ಬಂದದ್ದಾಗಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲವನ್ನ ಕೂಡ ದೇವರೇ ಮಾಡ್ತಾ ಇದ್ದಾನೆ, ಇಲ್ಲಿ ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಹಾಗಿದ್ರೆ ನಮ್ಮ ಒಂದು ಕರ್ತವ್ಯ ಏನಾಗಿದೆ? ಯಾಕೆ ಅಂತ ಹೇಳಿದ್ರೆ, ಹಾಗಿದ್ರೆ ನನ್ಗೆ ಇವತ್ತು ಆ ಸಾಮರ್ಥ್ಯ ಇಲ್ಲ, ನನ್ಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಈ ಒಂದು ಪ್ರಾಪಂಚಿಕವಾದ ಒಂದು ವೈಭೋಗ ಇರ್ಬೋದು, ಪ್ರಾಪಂಚಿಕವಾದ ಒಂದು ಆಸೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಾಗ ದೇವರು ನನ್ಗೆ ಕೊಡ್ಲಿಲ್ಲ, ಅದಕ್ಕೋಸ್ಕರ ನನ್ಗೆ ಅಲ್ಲಿಂದ ಹೊರ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ನಾವು ಸಮರ್ಥನೆ ಮಾಡ್ಕೊಳ್ದು ಸರಿನಾ? ಯಾಕೆಂದ್ರೆ ಇಲ್ಲಿ ಸ್ವಾಮಿ ಹೇಳಿದಾನೆ, ನಾನ್ ಕೊಡದ ಹೊರತು ನಿಮ್ಗೆ ಏನು ಮಾಡಕ್ಕಾಗಲ್ಲ, ನಾನು ನಿಮ್ಗೆ ಪ್ರೋಕ್ಷಣೆ ಮಾಡ್ತೀನಿ, ನಾನು ನಿಮ್ಗೆ ಸಹಾಯಕನನ್ನ ಕಳಿಸ್ತಾ ಇದ್ದೀನಿ, ನೀವು ಪ್ರಾಮಾಣಿಕವಾಗಿ ಮಾಡೋ ಕೆಲಸದಲ್ಲಿ ನಿಮ್ಗೆ ಸಹಕಾರವಾಗಿ ಆ ಜ್ಞಾನ ತಿಳುವಳಿಕೆಯನ್ನ ಕೊಡ್ತೀನಿ ಅಂತ ಹೇಳಿದಂತ ದೇವರು ಸುಳ್ಳು ಹೇಳಲಿಕ್ಕೆ ಸಾಧ್ಯನಾ? ಇಲ್ಲಿ ದೇವರು ಯಾವತ್ತೂ ಕೂಡ ಸುಳ್ಳುಗಾರನು ಅಲ್ಲ. ನಮ್ಮ ದೇವರು ನಂಬಿಗಸ್ತನಾಗಿರ್ತಕ್ಕಂಥ ದೇವರು. ನಾವು ಎಷ್ಟೇ ತಪ್ಪು ಮಾಡಿ ದೂರ ಹೋಗಿ ದೇವರ ಬಳಿಗೆ ಮತ್ತೆ ಬಂದಾಗ ಆತನು ನಮ್ಮನ್ನ ಕರೆದು ಅಂಗೀಕರಿಸಿ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಿಳುವಳಿಕೆ ಅಗತ್ಯತೆಗಳನ್ನ ಕೊಟ್ಟು ನಡೆಸ್ತಾನೆ ಅನ್ನೋದನ್ನ ಸ್ವತಃ ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸ್ತಾ ಹೋಗ್ತಾ ಇದ್ವಿ. ಹಾಗಿದ್ರೆ ಇದನ್ನ ಹೇಗೆ? ಹಾಗಿದ್ರೆ ನಮ್ಮಲ್ಲಿ ಇಂತಹ ಒಂದು ದೇವರ ಆಜ್ಞೆಗಳಿಗೆ ವಿಧೇಯರಾಗ್ಲಿಕ್ಕೆ, ದೇವರ ಮಾತನ್ನ ಕೇಳಿ ನಡೀಲಿಕ್ಕೆ ಹಾಗಿದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳುವಾಗ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಹೃದಯವನ್ನ ದೇವರಿಗೆ ಕೊಡ್ಬೇಕು. ದೇವರ ಮಾತಾಡುವ ಆ ಒಂದು ಸಂದರ್ಭದಲ್ಲಿ ದೇವರ ಮಾತನ್ನ ಕೇಳಿ, ಹೌದು ನಾನ್ ಮಾಡ್ತೀನಿ, ಆದ್ರೆ ನನ್ನ ಒಂದು ಸ್ವತಃ ಶಕ್ತಿಯಿಂದ ಅಲ್ಲ, ದೇವರ ಒಂದು ಶಕ್ತಿಯ ಮೇರೆಗೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಬಂದಾಗ ಆ ವಿಧೇಯತೆಗೆ ಇಲ್ಲಿ ದೇವರು ನಮ್ಮನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ವಿಧೇಯತೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಹೃದಯ. ಯಾಕೆಂದ್ರೆ ಹೃದಯ ಅಂತಕ್ಕಂಥದ್ದು ದೇಹದ ಭಾಗಗಳಲ್ಲಿ ಅತ್ಯಂತ ಮುಖ್ಯವಾದ ಭಾಗ. ಆ ಒಂದು ಹೃದಯದ ಬಡಿತ, ಹೃದಯದ ಮಿಡಿತವನ್ನ ನಾವು ದೇವರ ಮಾತಿನ ಕಡೆ ಗಮನ ಇಟ್ಟು ಕೊಟ್ಟಾಗ ಆತನು ನಮ್ಮಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಆವಾಗ ತಾನೇ ನಾವು ಶುದ್ಧತೆ ಕಡೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಶುದ್ಧತೆ ಅಂತ ಹೇಳುವಾಗ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಬದಲಾವಣೆಗಳು, ಈಗ 20 ವರ್ಷ 30 ವರ್ಷ ಇದ್ದ ರೀತಿಯಲ್ಲಿ ನಾವು ಇವಾಗ ಅದೇ ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೇ ರೀತಿಯ ಜೀವನ ಶೈಲಿಯನ್ನ ನಾವು ನಡೆಸ್ಲಿಕ್ಕೆ ಆಗೋದಿಲ್ಲ. ಇವಾಗ ದೇವರನ್ನ ನಂಬಿದ್ದೀವಿ, ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀವಿ, ದೇವರ ಮಾತುಗಳನ್ನ ನಾವು ಕೇಳ್ತಾ ಹೋಗುವಾಗ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಇದೆಲ್ಲವೂ ಕೂಡ ಇಲ್ಲಿ ಬದಲಾವಣೆಯನ್ನ ಮಾಡಿ ಒಂದೊಂದು ಹೆಜ್ಜೆ ಒಂದೊಂದು ದಿನವೂ ಕೂಡ ನಮ್ಮ ಜೀವಿತದ ತೀರ್ಮಾನಗಳಲ್ಲಿ ನಾವು ವಿಧೇಯತೆಯ ಕಡೆ ನಾವು ಬರ್ಲಿಕ್ಕೆ ಇಲ್ಲಿ ದೇವರು ನಮ್ಮಲ್ಲಿ ಇಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಯಾಕೆಂತಂದ್ರೆ ನಾನು ಮೊದಲೇ ಹೇಳಿದಾಗೆ ಆ ಹೃದಯದ ಒಂದು ಹೃದಯದಲ್ಲಿ ಭಾವನೆಗಳು ಎಲ್ಲ ಕಾಲದಲ್ಲೂ ಒಂದೇ ತರ ಆಗಿರೋದಿಲ್ಲ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಭಾವನೆಗಳು ಇಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ದೇವರ ಒಂದು ವಿಚಾರಕ್ಕೆ ಬಂದಾಗ ಅದು ಯಾವುದೇ ಸಮಯ ಆಗಿರ್ಲಿ, ಎಂತಹದೇ ಸಂದರ್ಭಕ್ಕೆ ಬಂದಿರ್ಲಿ, ಎಂತಹದೇ ಇಕ್ಕಟ್ಟು ಬಿಕ್ಕಟ್ಟು ಪರಿಸ್ಥಿತಿ ಬಂದಿದ್ದಾಗ್ಯೂ ಕೂಡ ನಾವು ದೇವರ ಮಾತನ್ನೇ ಕೇಳಿ ದೇವರಿಗೆ ವಿಧೇಯರಾಗುವುದರ ಮೂಲಕ ಮಾತ್ರ ನಮ್ಗೆ ಆ ಒಂದು ವಿಧೇಯತೆಯನ್ನ, ಅಂದ್ರೆ ದೇವರ ಮಾತನ್ನ ಕೇಳುವುದರ ಮೂಲಕ ದೇವರಿಗೆ ನಮ್ಮ ಹೃದಯವನ್ನ ಕೊಟ್ಟಾಗ ಮಾತ್ರ ದೇವರು ನಮ್ಮನ್ನ ವಿಧೇಯತೆಯ ಒಂದು ಕಡೆಯಲ್ಲಿ ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಇವತ್ತು ಯೋಚನೆ ಮಾಡ್ಕೊಳ್ಳೋಣ, ಇವತ್ತು ನಮ್ಮ ಶುದ್ಧತ್ವ ಬರ್ತಕ್ಕಂಥದ್ದು ನಮ್ಮ ಹೃದಯದ ಒಳಗಿನಿಂದ. ಹೃದಯದ ಒಳಗೆ ಎಂತ ಭಾವನೆಗಳು ಬರ್ತಾ ಇದೆ, ಹೃದಯದಲ್ಲಿ ನಾವು ಎಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ಅನ್ನುವುದರ ಮೂಲಕ ಇಲ್ಲಿ ನಮ್ಮ ಶುದ್ಧತ್ವ ಬರುತ್ತೆ. ನಮ್ಮ ಹೃದಯದಲ್ಲಿ ನಾವು ದೇವರ ಮಾತನ್ನ ಸ್ವಲ್ಪ ಧ್ಯಾನ ಮಾಡಿದ್ರೆ ಸಾಕು, ಆ ಒಂದು ವಿಧೇಯತೆಯ ಕಡೆ ನಡೆಯುವಂತ ಒಂದು ಸಾಮರ್ಥ್ಯವನ್ನ, ಒಂದು ಬಲ ಚೈತನ್ಯವನ್ನ ಸ್ವತಃ ದೇವರೇ ಇಲ್ಲಿ ನಮ್ಗೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಭಾ ಸೇವೆಯನ್ನ ಮಾಡ್ತಕ್ಕಂಥವ್ರು, ಸಭೆಯ ಹಿರಿಕರು ಇವತ್ತು ಸಭೆಯಲ್ಲಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳುವಾಗ ನಮ್ಮಲ್ಲಿ ಪ್ರೀತಿ ಅಂತಕ್ಕಂಥದ್ದು ಇರಬೇಕಾಗಿದೆ. ಆ ಪ್ರೀತಿಯನ್ನ ಬಿಟ್ಟು ನಾವು ಎಷ್ಟೇ ಪ್ರಾಮಾಣಿಕವಾಗಿ ಒಂದು ಶಿಸ್ತುಬದ್ಧಿನ ಒಂದು ಜೀವಿತವನ್ನ ಮಾಡ್ತಾ ಪ್ರತಿಯೊಂದನ್ನು ಬೈಬಲ್ ಅಂದ್ರೆ ಹಿಂದೆ ಹೇಗೆ ಪರಿಸಾಯರು ಮಾಡ್ಕೊಂಡು ಹೋಗ್ತಾ ಇದ್ರು ಆ ರೀತಿ ಮಾಡ್ಕೊಂಡು ಹೋದ್ರೂ ಕೂಡ ಅದ್ರ ಮೂಲಕ ನಾವು ವಿಧೇಯತೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವ್ ಇವತ್ತು ಅರ್ಥ ಮಾಡ್ಕೊಳ್ಳೋಣ, ಇವತ್ತು ದೇವರೇ ನನ್ಗೆ ವಿಧೇಯರಾಗ್ತಕ್ಕಂಥ ಒಂದು ವರವನ್ನ ಕೊಟ್ಟಿದ್ದೇನೆ ಅಂತ ಹೇಳುವಾಗ ನನ್ನ ಹೃದಯವನ್ನ ನಾನು ದೇವರಿಗೆ ಕೊಟ್ಟಿದ್ದೀನಿ. ನಾನು ಇನ್ನೂ ಕೂಡ
ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವೇ ದೇವರ ವಾಕ್ಯವನ್ನ ಇಟ್ಟು ಧ್ಯಾನವನ್ನ ಮಾಡಿದಾಗ ನನ್ನ ಹೃದಯವ ಇನ್ನೂ ಕೂಡ ಈ ಪ್ರಪಂಚದಲ್ಲಿದೆ, ದೇವರಿಗೆ ಕೊಟ್ಟಿಲ್ಲ ಅನ್ನೋದನ್ನ ತಿಳ್ಕೊಂಡು ಇವತ್ತು ನಾವೇನ್ ಮಾಡ್ಬೇಕಾಗಿದೆ, ಬದಲಾಗ್ತಕ್ಕಂಥ ಒಂದು ಮನಸ್ಸನ್ನ ನಾವಿವತ್ತು ಮಾಡ್ಬೇಕಾಗಿದೆ. ಇಲ್ಲಿ ದೇವರು ನಾನೇ ಮಾಡ್ತೀನಿ ಅಂತ ಹೇಳಿ ಆತನು ಪದೇ ಪದೇ ಇದನ್ನ ಹೇಳೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮಾತ್ರವಲ್ಲದೆ ಸಕಲ ದೇಶಗಳಿಂದ ಒಟ್ಟುಗೂಡಿಸುತ್ತಾನೆ, ಅನಂತರ ನಾನೇ ನಿಮ್ಮನ್ನು ನಿರ್ಮಲ ಅಂದರೆ ಶುದ್ಧ ಮಾಡುವೆನು ಎಂದು ಹೇಳುತ್ತಾನೆ. ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವ ಹುಟ್ಟಿಸುವೆನು. ಯಾವಾಗ ಈ ಒಂದು ನೂತನ ಸ್ವಭಾವ, ಒಂದು ಹೊಸ ಮನಸ್ಸು, ಕಲ್ಲಾದ ಹೃದಯವನ್ನ ತೆಗೆದು ಮೃದುವಾದ ಹೃದಯವನ್ನ ಮಾಡ್ತಾ ಇದ್ದೀನಿ, ನಿಮ್ಗೆ ಹೊಸ ಮನಸ್ಸನ್ನ ಕೊಡ್ತೀನಿ ಅಂತ ಹೇಳುವಾಗ ಆ ಒಂದು ಹೊಸ ಮನಸ್ಸಿನ ಜೊತೆ ನಮ್ಮಲ್ಲಿ ಐಕ್ಯತೆ ಅಂತಕ್ಕಂಥದ್ದು ಬರುತ್ತೆ. ಈ ಐಕ್ಯತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವ್ ಏನ್ ಮಾಡ್ಬೇಕು, ದೇವರು ಏನ್ ಮಾಡ್ಬೇಕು ಅಂತ ಹೇಳ್ತಾನೋ ಅದನ್ನ ಮಾಡುವುದರಲ್ಲಿ ನಾವು ಹೆಚ್ಚಿನ ಒಂದು ಆಸಕ್ತಿಯನ್ನ ವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಜೊತೆಗೆ ಮುಂದಿನ ವಚನಗಳಲ್ಲಿ ಕೂಡ ದೇವರು ಹೇಳ್ತಕ್ಕಂಥ ಮಾತು, ನನ್ನ ಆತ್ಮವನ್ನು ನಿಮಗೆ ಕೊಡುವೆನು. ಇವತ್ತು ದೇವರು ತನ್ನ ಆತ್ಮವನ್ನು ನಮ್ಗೆ ಕೊಡ್ತಾನೆ ಅಂತ ಹೇಳುವಾಗ ಇಲ್ಲಿ ಸೆಂಟೆನ್ಸ್ ಕೂಡ ಚೆನ್ನಾಗಿದೆ. 132ನೇ ಪುಟ ಮೇಲಿನ ಒಂದು ಲೇಖಕರ ಒಂದು ಲೇಖನ, ನೀವು ನನ್ನ ನಿಯಮಗಳನ್ನು ಮತ್ತು ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಹಾಗೆ ಮಾಡುವೆನು ಎಂದು ಹೇಳುತ್ತಾನೆ. ಇವತ್ತು ದೇವರು ನಿಯಮಗಳನ್ನ, ದೇವರು ಕೊಟ್ಟಂತ ಆಜ್ಞೆಗಳನ್ನ ಕೈಕೊಂಡು ನಡೆಯುವ ಹಾಗೆ ಮಾಡ್ತಕ್ಕಂಥವನು ದೇವರೇ ಆಗಿದ್ದಾನೆ. ಆದ್ರೆ ಯಾವಾಗ ಅದು ಆಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಹೃದಯವನ್ನ ದೇವರಿಗೆ ಕೊಟ್ಟಾಗ ಮಾತ್ರ ಇದು ವಿಧೇಯತೆಯ ಕಡೆ ನಾವು ಹೋಗ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ವಿಧೇಯತೆಯು ದೇವರ ಒಂದು ವರವಾಗಿದೆಯೇ ಹೊರತು ನಮ್ಮ ಸಾಧನೆ ಇಲ್ಲ. ಅದರಂತೆಯೇ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ರಕ್ಷಣೆ ಕೊಡುವುದು ಸಹ ದೇವರ ವರಗಳಾಗಿವೆ. ಇವತ್ತು ಆ ಒಂದು ವಿಧೇಯತೆ ಅಂತಕ್ಕಂಥದ್ದು ದೇವರ ಒಂದು ವರ. ಇಲ್ಲಿ ನಾವು ಏನು ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ. ಈ ನಂಬಿಕೆಯ ಮೂಲಕ ಈ ನೀತಿ ಬರ್ತಕ್ಕಂಥದ್ದು. ಈ ವಿಧೇಯತೆ ಬರ್ಬೇಕಾದ್ರೆ ಅದು ಒಂದು ವರ ಆಗಿದೆ. ಅದು ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ಪವಿತ್ರರನ್ನಾಗಿ ಮಾಡಿ ರಕ್ಷಣೆ ಕೊಡೋದು ಕೂಡ ಒಂದು ದೇವರ ವರ ಆಗಿದೆ ಅಂತ ಫಿಲಿಪ್ಪಿ ಈಗಾಗಲೇ ಓದಿದ್ದೀನಿ, 2ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ನಾವು ಹೇಳ್ತಾ ಇದ್ದೀವಿ. ಇವಾಗ ಇಷ್ಟು ಪವಿತ್ರಾತ್ಮನನ್ನ ನಮ್ಮ ಸಹಾಯಕ್ಕೆ ನಾವು ಶುದ್ಧತ್ವವನ್ನ ಹೊಂದಿ ನಾವು ರಕ್ಷಣೆಗೆ ಬಾಧ್ಯರಾಗಬೇಕು. ನಾವು ಬಾಧ್ಯರಾಗುವುದು ಮಾತ್ರವಲ್ಲ, ಇತರರನ್ನೂ ಕೂಡ ನಾವು ಬಲಗೊಳಿಸ್ಬೇಕು. ಇತರರ ಒಂದು ರಕ್ಷಣೆಗೋಸ್ಕರ ನಾವು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು. ಇದೆಲ್ಲವನ್ನ ಮಾಡ್ತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ, ಇಂಥ ಕೆಲಸಗಳನ್ನ ಮಾಡಲು ವಿಧೇಯತೆಯೇ ಬರ್ಬೇಕಾದ್ರೆ ದೇವರಿಂದ ಮಾತ್ರ ಸಾಧ್ಯ. ಅದು ನಮ್ಮ ಹೃದಯವನ್ನ ಕೊಟ್ಟಾಗ ಅಂತಕ್ಕಂಥದ್ದನ್ನ ಇಷ್ಟು ಹೊತ್ತು ಈ ವಾಕ್ಯಗಳ ಮೂಲಕ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಇಲ್ಲಿ ಒಂದು ಪ್ರಶ್ನೆ ಕೂಡ ಇದೆ. ನನಗೆ ವಿಧೇಯರಾಗುವುದಕ್ಕೆ ಬಲ ಕೊಡುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾನೆ, ಆದಾಗ್ಯೂ ನಾವು ಯಾಕೆ ಪಾಪಕ್ಕೆ ಸುಲಭವಾಗಿ ಒಳಗಾಗುತ್ತೇವೆ? ಇಲ್ಲಿ ತುಂಬಾನೇ ಚೆನ್ನಾಗಿ ಇದು ಕೊಟ್ಟಿದೆ. ಇವತ್ತು ದೇವರು ನಾನು ನಿಮ್ಗೆ ಬಲ ಕೊಡ್ತೀನಿ ಅಂತ ವಾಗ್ದಾನ, ಯಾಕೆಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ದೇವರು ನಂಬಿಗಸ್ತ ದೇವರು. ಒಂದು ಸಾರಿ ಹೇಳಿದ ಮಾತನ್ನ ಆತ ಯಾವತ್ತೂ ಕೂಡ ಹಿಂತೆಗೆದುಕೊಳ್ಳುವಂತ ತಂದೆ ಅಲ್ಲ. ಆ ಮಾತನ್ನ ನಮ್ಗೆ ನಡೆಸ್ತಾನೆ. ಈ ಒಂದು ಒಡಂಬಡಿಕೆಯಲ್ಲಿ, ಒಡಂಬಡಿಕೆ ಅನ್ನುವಾಗ ಒಂದು ಒಪ್ಪಂದ ಅಂತಕ್ಕಂಥದ್ದು ಇಬ್ಬರ ನಡುವೆ ನಡೆಯುವಂತ ಒಂದು ಒಪ್ಪಂದ, ಒಂದು ಅಗ್ರಿಮೆಂಟ್ ಅಂತ ಹೇಳ್ತೀವಲ್ಲ, ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಈ ಒಪ್ಪಂದದಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸೋತ್ರು ಕೂಡ ಆ ಒಪ್ಪಂದವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ದೇವರು ತನ್ನ ಪಾಲಿನ ಕರ್ತವ್ಯವನ್ನ ತಾನು ಏನ್ ಮಾಡ್ತೀನಿ ಅಂತ ಹೇಳಿದನೋ ಅದನ್ನ ಚಾಚೂ ತಪ್ಪದೆ ಮಾಡುವಂತ ತಂದೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ? ಒಂದ್ ವೇಳೆ ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡ್ಲಿಲ್ಲ ಅಂತ ಹೇಳುವಾಗ ದೇವರು ಕೊಡ್ತಕ್ಕಂಥ ವಾಗ್ದಾನವನ್ನ ಅನುಭವಿಸ್ಲಿಕ್ಕೆ ಹೇಗೆ ತಾನೇ ಸಾಧ್ಯ? ನಮ್ಮನ್ನೇ ನಾವೇ ಪರೀಕ್ಷೆ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ದೇವರು ನಾನು ಬಲ ಕೊಡ್ತೀನಿ ಅಂತ ಹೇಳಿದಾನೆ, ಆತ ಕೊಡ್ತಾನೆ. ಆದಾಗ್ಯೂ ಕೂಡ ನಾವು ಪಾಪಕ್ಕೆ ಸುಲಭವಾಗಿ ಒಳಗಾಗ್ತಾ ಇದೀವಲ್ಲ, ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ನೋಡುವಾಗ ಇಲ್ಲಿ ಯಾಕೋಬನು ಒಂದು ಬರೆದ ಪತ್ರಿಕೆ 1ನೇ ಅಧ್ಯಾಯ
ಮತ್ತೆ 15ನೇ ವಚನ ಹೇಳ್ತಾ ಇದೆ, ಯಾವನಾದರೂ ಪಾಪಕ್ಕೆ ಪ್ರೇರೇಪಿಸಲ್ಪಟ್ರೆ ಆ ಪಾಪವು ದೇವರಿಂದ ಉಂಟಾದದ್ದಲ್ಲ, ಅವನು ಏನ್ ಮಾಡ್ತದೆ, ಒಂದು ಆಶಾ ಪಾಶದಿಂದ ಎಳೆಯಲ್ಪಟ್ಟು ಈ ಪಾಪಕ್ಕೆ ಪ್ರೇರೇಪಣೆ ಮಾಡಿ ಪಾಪವನ್ನ ಮಾಡ್ತಾನೆ. ಆ ಪಾಪ ತುಂಬಾ ಬೆಳೆದು ಕೊನೆಗೆ ಮರಣಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಇದು ಇವತ್ತು ದೇವರು ಬಲ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಾವು ಪಾಪ ಮಾಡ್ತಾನೆ ಇದೀವಿ ಅನ್ನೋದು ಯಾಕೆ ಅಂತ ಹೇಳುವಾಗ, ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಆಶಾ ಪಾಶ. ಆಸೆ ಅಂತ ಹೇಳೋದಕ್ಕೂ ಆಶಾ ಪಾಶ ಅಂತ ಹೇಳೋದಕ್ಕೂ ತುಂಬಾ ವ್ಯತ್ಯಾಸಗಳನ್ನ ನಾವು ತಿಳ್ಕೊಳ್ಬೋದು. ಜೀವನದಲ್ಲಿ ಆಸೆ ಅಂತಕ್ಕಂಥದ್ದು ಸಹಜ. ನಾನೇನೋ ಮಾಡ್ಬೇಕು, ಏನೋ ಸಾಧಿಸ್ಬೇಕು, ದೇವರ ಸಹಾಯವನ್ನ ಪಡೆದು ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಆಸೆ. ಅದೇನೋ ನಮ್ಮನ್ನ ಪಾಪದ ಕಡೆ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಅದು ದೇವ್ರ ಚಿತ್ತ ಇರಬೇಕು, ನೀನ್ ಮಾಡು ಅಂತ ಹೇಳಿ. ಇದು ಆಶಾ ಪಾಶ ಅಂತ ಹೇಳುವಾಗ ನಮ್ಗೆ ಒಂದು ಪಾಶ ಅಂತ ಹೇಳುವ ಒಂದು ಹಗ್ಗ ಬಲವಂತವಾಗಿ ನಮ್ಮನ್ನ ಎಳಿತಾ ಇದೆ. ಎಂತ ಹಗ್ಗ ನಮ್ಮನ್ನ ಎಳಿತಾ ಇದೆ? ಆಶೆ ಅಂತಕ್ಕಂಥ ಒಂದು ಹಗ್ಗ ನಮ್ಮನ್ನ ಬಲವಂತವಾಗಿ ಹಿಡಿದು ನೀನ್ ಅದನ್ನ ಮಾಡು, ನೀನ್ ಅದನ್ನ ಮಾಡಿದಾಗ ನಿನ್ಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ನೀನ್ ಸಂತೋಷವನ್ನ ಅನುಭವಿಸ್ಬೋದು, ಅದು ಸರಿ ತಪ್ಪು ಅಂತ ಕೂತ್ಕೊಂಡ್ರೆ ನಿನ್ನ ಈ ಆಶೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಈ ಒಂದು ದುರಾತ್ಮ ಅಥವಾ ಒಂದು ಶರೀರದ ಭಾವಕ್ಕೆ ಅಧೀನವಾಗಿರ್ತಕ್ಕಂಥ ಆತ್ಮ ಈ ಪ್ರೇರೇಪಣೆಯನ್ನ ನೀಡುತ್ತೆ. ಈ ಒಂದು ಆಶೆಯಿಂದ ಮನುಷ್ಯನ ಒಂದು ಇಚ್ಛೆ, ಮನುಷ್ಯನ ಒಂದು ಆಶೆ, ಮನುಷ್ಯನ ಒಂದು ಆಸೆ ಇಚ್ಛೆಯನ್ನ ಪದಕ್ಕಿಂತ ಲಸ್ಟ್ ಅಂತ ಹೇಳ್ತೀವಿ ನೋಡಿ ನಾವು. ಅದ್ರ ಅಗತ್ಯ ಇಲ್ಲ, ಹಾಗಿದ್ರು ನನ್ಗೆ ಅದು ಬೇಕು, ಅದು ಮಾಡ್ಲೇಬೇಕು, ಅದನ್ನ ಪಡ್ಕೊಳ್ಳೇಬೇಕು. ಇಂತಹ ಒಂದು ಬಲವಂತದಿಂದ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಮಾಡ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಇಲ್ಲಿ ಪಾಪಕ್ಕೆ ಒಳಗಾಗ್ತೀವಿಯೋ ಹೊರತು ಖಂಡಿತವಾಗ್ಲೂ ಪಾಪ ಮಾಡ್ಲಿಕ್ಕೆ ದೇವರು ಕಾರಣಕರ್ತನೇ ಅಲ್ಲ. ಆತನು ಯಾವಾಗ್ಲೂ ಕೂಡ ಒಳ್ಳೆಯದನ್ನೇ ಮಾಡ್ಬೇಕು. ನನ್ನ ಮಕ್ಕಳನ್ನ ನಾನು ಇವತ್ತು ಆ ಒಂದು ಪರಲೋಕದ ರಾಜ್ಯದ ಕಡೆ ನಿತ್ಯ ನಿರಂತರ ನನ್ನ ಜೊತೆಯಲ್ಲಿ ಇರ್ಬೇಕು, ನಾನು ಇರ್ಲಿಕ್ಕೆ ನಾನೆಲ್ಲವನ್ನ ಮಾಡ್ತೀನಿ ಅಂತ ದೇವರು ತನ್ನ ಪಾಲಿನ ಕೆಲಸವನ್ನ ಮಾಡುವಾಗ ಇವತ್ತು ಅದನ್ನ ಕೇಳಲಿಕ್ಕೆ ನಮ್ಮೆಲ್ಲರ ಹೃದಯಗಳು ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ. ಇವತ್ತು ನಾವು ಯಾವ ಆಶೆಯಿಂದ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ, ನಿಜವಾಗಿಯೂ ಕೂಡ ದೇವರ ವಾಗ್ದಾನಗಳನ್ನ ಅನುಭವಿಸ್ಬೇಕು ಅಂತ ನಮ್ಮ ಹೃದಯವನ್ನ ಕೊಟ್ಟು ದೇವರ ಚಿತ್ತಕ್ಕೆ ಒಪ್ಪಿಸ್ತಾ ಇದೀವ? ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ನಮಗ್ ನಾವೇ ಉತ್ತರ ಕಂಡುಕೊಳ್ಳೋಣ. ಇದಕ್ಕೆ ಉತ್ತರನ ಬೇರೆ ಯಾರು ಕೂಡ ಕೊಡ್ತಕ್ಕಂಥ ಒಂದು ಅಗತ್ಯ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ. ಇವತ್ತು ದೇವರ ವಾಕ್ಯಕ್ಕೆ ಇವತ್ತು ವಿಧೇಯರಾಗ್ತೀನಿ ಅಂತ ಹೇಳುವಾಗ ಇದು ಕೇವಲ ನಮ್ಮ ಸಾಧನೆನೂ ಅಲ್ಲ, ನಮ್ಮ ಪ್ರಯತ್ನನೂ ಕೂಡ ಅಲ್ಲ, ದೇವರ ಒಂದು ಸಾಮರ್ಥ್ಯ. ದೇವರ ಸಾಮರ್ಥ್ಯದ ಮೇರೆಗೆ ನಾನು ನಿಭಾಯಿಸ್ಲಿಕ್ಕೆ ಸಾಧ್ಯ ಅಂತ ಒಂದು ಹೆಜ್ಜೆ ನಾವು ಮುಂದೆ ಹಾಕುವಾಗ ದೇವರು ನಮ್ಮಲ್ಲಿ ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದನ್ನೇ ಪೌಲನು ಕೂಡ ಹೇಳಿದಂತ ಮಾತು, ನಾನು ಏನೇನೂ ಅಲ್ಲ, ಆದ್ರೆ ನನ್ಗೆ ಬಲವನ್ನ ಕೊಡುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದೀನಿ. ಆದ್ರೆ ನನ್ನ ಶರೀರ ಇದನ್ನ ಮಾಡಕ್ಕೆ ಶಕ್ತಿ ಇಲ್ಲ, ಆದ್ರೆ ದೇವರ ಬಲದ ಮೇಲೆ ನಾನು ಮಾಡ್ತೀನಿ ಅಂತ ಮುಂದೆ ಹೋಗಿ ಹೇಗೆ ಈ ಆದಿ ಸಭೆಯನ್ನ ಕಟ್ಟಿ ಬೆಳೆಸಿದ್ನೋ ಅದೇ ರೀತಿ ಇವತ್ತು ಕೂಡ ನಾವೇನ್ ಮಾಡೋಣ, ನಮ್ಮ ಸಾಮರ್ಥ್ಯವನ್ನ ಬಿಟ್ಟು, ನಮ್ಮ ಒಂದು ಬುದ್ಧಿಶಕ್ತಿಯನ್ನ ಬಿಟ್ಟು, ನಮ್ಮ ಒಂದು ವಾಕ್ಚಾತುರ್ಯವನ್ನ ಮರೆತು ದೇವರ ಕಡೆ ದೃಷ್ಟಿಸಿ ನೋಡುತ್ತಾ ದೇವರ ಮಾತನ್ನ ನಾನು ಕೇಳ್ತೀನಿ ಅಂತ ಹೇಳಿ ನಮ್ಮ ಹೃದಯವನ್ನ ಆತನಿಗೆ ಕೊಟ್ಟಾಗ ಆತನ ವಾಕ್ಯಕ್ಕೆ, ಆತನ ಮಾತಿಗೆ ನಾವು ವಿಧೇಯರಾಗ್ಲಿಕ್ಕೆ ಒಂದು ಸಾಮರ್ಥ್ಯ, ಒಂದು ಬಲ ಬರುತ್ತೆ. ಅಂತಹ ಬಲ ಬರಲಿ. ನಾವು ಒಳ್ಳೆಯ ಮಕ್ಕಳಾಗಿ, ದೇವರ ಮಕ್ಕಳಾಗಿ, ದೇವರು ಕೊಟ್ಟಂತಹ ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡ್ಲಿಕ್ಕೆ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಿ ನಮ್ಮನ್ನ ಉಪಯೋಗಿಸ್ಲಿ. ಬರಿದಾದ ಪಾತ್ರೆಯಾಗಿ ದೇವರ ಮುಂದೆ ನಿಲ್ಲೋಣ. ದೇವರು ಅದನ್ನ ತುಂಬಿ ತನ್ನ ಆಕಾರಕ್ಕೆ ತಕ್ಕಂತೆ ರೂಪಿಸುವಂತೆ ನಮ್ಮನ್ನ ಒಪ್ಪಿಸಿಕೊಡುವ ಒಂದು ಮನಸ್ಸು, ಹೃದಯವನ್ನ ಕೊಡುವಂತೆ ಪವಿತ್ರಾತ್ಮನು ನಮ್ಮೆಲ್ಲರೊಂದಿಗಿದ್ದು ಕಾರ್ಯವನ್ನ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಂದನೆಗಳು. ಉತ್ತಮವಾದಂತಹ ಪಾಠಕ್ಕಾಗಿ ಸಹೋದರಿ ನಾಡಿನ ವೆಸ್ಟಿ ಅಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಈ ದಿನದ ಪಾಠದ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನ ತಿಳಿಯ ಬಯಸಿದಲ್ಲಿ ಅಥವಾ ಪ್ರಶ್ನೆಗಳಿದ್ದಲ್ಲಿ ಇದು ಸಮಯ, ನೀವು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹೇಳಿ. ಸಹೋದರಿ ನಳಿನ ವೆಸ್ಲಿ ಅವರು ಬಹಳ ಚೆನ್ನಾಗಿ ಪಾಠವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಅವರು ಒಂದು ಉದಾಹರಣೆಯನ್ನ, ಈಗ ಬಲ ದೇವರು ನಮಗ್ ಕೊಟ್ಟಿರ್ತಾನೆ,
ಅನೇಕ ಸರಿ ಅದನ್ನ ನಾವು ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸದೆ ದೇವರನ್ನೇ ನಾವು ದೂಷಣೆ ಮಾಡ್ತಕ್ಕಂಥವ್ರಾಗ್ತೇವೆ. ಇದಕ್ಕೆ ಒಂದು ಸಾಕ್ಷಿಯಾಗಿ ಸಂಸೋನನ್ನು ಬಹಳ ಒಂದು ಉತ್ತಮವಾದಂತ ಉದಾಹರಣೆ ಅಂತ ಹೇಳ್ಬೋದು. ಇಸ್ರಾಯೇಲ್ರನ್ನ ವಿಮೋಚನೆ ಮಾಡೋದಕ್ಕೋಸ್ಕರ ಸ್ವಾಮಿ ಆ ಬಲವನ್ನು ಕೊಟ್ಟನು. ಆದ್ರೆ ಸಹೋದರಿಯವರು ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಆಸೆ ಮತ್ತು ಪಾಸೆ ಬಹಳ ಚೆನ್ನಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ ಅದರಲ್ಲಿ. ಈಗ ಸಂಸೋನನನ್ನು ನೋಡಿದಾಗ ಆ ಗಾಜಾ ಪಟ್ಟಿಯಿಂದ ಯಾಕಪ್ಪ ಅವ್ರಿಗೆ ಹೆಣ್ಣು ಬೇಕಾಗಿತ್ತು? ಅನ್ಯ ದೇಶದವಳು ಅಂತ ಗೊತ್ತು, ಯಾಕೆ ನಮ್ಮ ನಂಬಿಕೆಯಲ್ಲಿ ಇಲ್ಲದೆ ಇರ್ತಕ್ಕಂಥವಳು ಗೊತ್ತು. ಇವತ್ತು ಇಂಥ ಉದಾಹರಣೆಗಳನ್ನ ನಮ್ಮ ಜೀವಿತಗಳಲ್ಲಿ ಇವತ್ತು ನಾವು ಉಪಯೋಗಿಸದೆ ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ನೋಡಿ, ಇವತ್ತು ಇಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳದೆ ಇರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ಬಹಳಷ್ಟು ವ್ಯಸನದಲ್ಲಿ ಇರ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ಸಹೋದರಿಯವರು ಚೆನ್ನಾಗಿ ತಿಳಿಸಿದ್ದಾರೆ. ಅದು ನಮ್ಗೊಂದು ಮಾದರಿ ಆಗ್ಬೇಕು, ನಮ್ಗೊಂದು ಉದಾಹರಣೆ. ಅದನ್ನ ನಾವು ನಮ್ಮ ಜೀವಿತದಲ್ಲಿ ಉಪಯೋಗಿಸ್ಕೊಂಡು ಅದನ್ನ ಪಾಲಿಸ್ತಕ್ಕಂಥವ್ರು ಆಗ್ಬೇಕು ಅಂತ ನನ್ನ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು ಪಾಸ್ಟರ್. ಇಲ್ಲಿ ದೇವರು ಸಾಮರ್ಥ್ಯವನ್ನ ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಿರುವಾಗ ಆ ಸಾಮರ್ಥ್ಯವನ್ನ ಎಲ್ಲರಿಗೂ ಯಾಕೆ ಕೊಡಬಾರ್ದು? ದೇವರು ಯಾಕೆ ಆ ಸಾಮರ್ಥ್ಯವನ್ನ ಎಲ್ಲರಿಗೂ ಕೊಡಬಾರ್ದು? ಯಾಕೆ ಸೋತು ಹೋಗ್ತಾ ಇದ್ದೀವಿ? ಸೋಲೋದಕ್ಕೆ ಯಾಕೆ ಬಿಡಬೇಕು? ಇದಕ್ಕೆ ಕಾರಣ ಏನು? ಏನಾದ್ರು ವಿವರಣೆ ಮಾಡ್ಬೋದಾ? ಏನಂದ್ರೆ ಸೋರ್ಲಿಕ್ಕ ಈಗ ನಾವು ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ನನ್ನ ಆತ್ಮನನ್ನ ಕಳಿಸ್ಕೊಡುವೆನು, ಮತ್ತು ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದಲ್ಲಿ ಇಡುವೆನು, ಮತ್ತು ನನ್ನ ಆತ್ಮನು ನಿಮ್ಮೊಂದಿಗಿರುವನು, ಮತ್ತು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ಪಾಠದಲ್ಲಿ ತಿಳಿಸ್ತದೆ ದೇವರು ನಮಗೆ ಸಾಮರ್ಥ್ಯವನ್ನ ಕೊಡ್ತಾನೆ ಎಂಬುದಾಗಿ. ಕರೆಕ್ಟ್. ಹೀಗಿರುವಾಗಲೂ ಕೂಡ ನಾವು ಪಾಪ ಮಾಡ್ತೇವೆ, ಬಿದ್ದು ಹೋಗ್ತೇವೆ. ಇದಕ್ಕೆ ಕಾರಣ ಏನು? ದೇವರು ನಮಗೆ ಸಾಮರ್ಥ್ಯ ಕೊಟ್ಟ ಮೇಲೆ ನಾವ್ ಯಾಕೆ ಬಿದ್ದು ಹೋಗ್ಬೇಕು? ನೋಡಿ, ಈಗ ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ದೇವರು ಸಂಸೋನನಿಗೆ ಶಕ್ತಿ ಎಂಬಂತದ್ದನ್ನ ಕೊಟ್ಟಿದ್ನು, ಹೌದಾ? ಬೇರೆ ಯಾವ ವ್ಯಕ್ತಿನಲ್ಲೂ ಕೂಡ ಅಂತ ಶಕ್ತಿ ಇರಲಿಲ್ಲ. ಓಕೆ, ಒಂದು ಸೊಲೊಮೋನನಿಗೆ ಜ್ಞಾನವನ್ನ ಕೊಟ್ಟಿದ್ದ. ಓಕೆ, ದೇವರ ಆಲಯವನ್ನ ಕಟ್ಟಬೇಕೆಂಬುದಾಗಿ. ಇತರ ಹೆಣ್ಮಕ್ಳನ್ನ ಆತನು ಆಸೆ ಪಟ್ಟು ಮಾಡ್ಕೊಂಡಿದ್ರಿಂದ ಏನಾಯ್ತು? ಬೇರೆ ಅನ್ಯ ದೇವರುಗಳಿಗೆ ದೇವಸ್ಥಾನಗಳನ್ನ ಕಟ್ಟಕ್ ಹೋದನ್ನ ಆತನು. ನೋಡಿ, ಎಂತ ದುರವಸ್ಥೆ ಇದು. ಇದಕ್ಕೆ ದೇವ್ರ ಕಾರಣನಲ್ಲ. ಸಹೋದರಿಯವರು 2 ಪೇತ್ರದಲ್ಲಿ ಅದನ್ನ ಚೆನ್ನಾಗಿ ಅದು ಇದು ಕೊಟ್ರು, ಕೊಟೇಶನ್ ಕೊಟ್ರು. ಏನಂತಂದ್ರೆ, ಏನು, ನಾವು ತಪ್ಪು ಮಾಡಿದಾಗ, ಇನ್ನು ಶೋಧನೆಗೊಳಗಾದಾಗ ನಾವು ದೇವ್ರ ಕಾರಣನಲ್ಲ. ನಮ್ಮ ಸ್ವ ಇಚ್ಛೆದು, ನಾವು ತೀರ್ಮಾನ ಮಾಡ್ತಕ್ಕಂಥದ್ದು. ದೇವ್ರು ಯಾವತ್ತೂ ತಪ್ಪಿಗೆ ಎಳೆಯೋದಿಲ್ಲ. ಸತ್ಯದಲ್ಲಿ ನಡೆಸುವಾತನು ತಪ್ಪಿಗೆ ಎಳಿತಾನ? ಇಲ್ಲ. ಸೊ ಇಲ್ಲಿ ಸಂಸೋನನು ಮಾಡಿದ್ದು ಅದೇ ರೀತಿಯಾಗಿ ಆತನ ಆಲೋಚನೆ ಮಾಡಬೇಕಾಗಿತ್ತು. ನಾನು ನಜರೀಯನಾಗಿದ್ದೇನೆ, ದೇವ್ರು ನನಗೆ ಒಂದು ಈ ಕೂದಲಿನ ಮುಖಾಂತರವಾಗಿ ನನಗೆ ಶಕ್ತಿಯನ್ನ ತುಂಬಿದ್ದಾನೆ. ಇದು ಅನ್ಯರ ವಶಕ್ಕೆ ಹೋಗ್ಬಾರ್ದು, ನಾನು ಅನ್ಯರ ವಶದಲ್ಲಿ ಇರ್ತಕ್ಕಂಥವ್ರನ್ನ ಬಿಡಿಸ್ತಕ್ಕಂಥವ್ನಾಗಬೇಕೆಂಬಂತ ಜ್ಞಾನ ಆತನಿಗಿರ್ಬೇಕಾಗಿತ್ತು. ಇದರಲ್ಲಿ ಮೇಲಾಗಿ ಈ ಸಹೋದರಿಯವರು ಹೇಳಿರ್ತಕ್ಕಂಥ ರೀತಿನಲ್ಲಿ ನಮ್ಮನ್ನ ನಾವು ಸ್ಪಷ್ಟವಾಗಿ ದೇವರಿಗೆ ಒಪ್ಪಿಸಿಕೊಡದೇ ಇರ್ತಕ್ಕಂಥದ್ದು. ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಗಾಡ್ ಅಂಡ್ ಗಾಡ್ಸ್ ಪ್ರಿನ್ಸಿಪಲ್ಸ್ ರೈಟ್ಲಿ. ಹಾಗಾಗಿ ನಾವು ಎಡು ಬೀಳ್ತಾ ಇದ್ದೀವಿ, ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಈ ನೋಡಿ, ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ. ಆ ಜ್ಞಾನವನ್ನ ನಾವು ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಳಕ್ ಹೋದ್ರೆ ಎಲ್ಲ ಕೆಟ್ಟೋಗುತ್ತೆ. ಸೊ ಅದಕ್ಕೆ ದೇವ್ರ ಕಾರಣನಲ್ಲ. ನಮ್ಮ ದೇವರು ಈಗಾಗಲೇ ನಮಗೆ ತಾನು ನಮ್ಮಲ್ಲಿ ನಮ್ಮ ಮುಖಾಂತರವಾಗಿ ತನ್ನ ಕಾರ್ಯವನ್ನ
ನಡೆಸೋದಕ್ಕೆ ಬೇಕಾದಂತ ಜ್ಞಾನವನ್ನ ನಮಗೆ ಕೊಟ್ಟಿದ್ದಾನೆ. ಅದೇ ನಮ್ಮ ಸಾಮರ್ಥ್ಯ, ಅದೇ ದೇವ್ರು ಕೊಟ್ಟುವಂತ ಸಾಮರ್ಥ್ಯ. ಈಗ ಈಗ ಆ ಒಂದು ಸಾಮರ್ಥ್ಯ ವಚನ ಇದೆ ನಮ್ಮಲ್ಲಿ ಇದೆ. ಒಂದೇ ಹಾ. ಒಂದು ವಚನ ಇದೆ ಜ್ಞಾನೋಕ್ತಿಗಳಲ್ಲಿ, ಅದು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೆರ್ ಇಸ್ ಅ ವೇ ದಟ್ ಸೀಮತ್ ರೈಟ್ ಉಂಟು ಎ ಮ್ಯಾನ್. 14th ಜ್ಞಾನೋಕ್ತಿಗಳಲ್ಲಿ 14ನೇ ಅಧ್ಯಾಯ ಕಾಣಿಸುತ್ತದು. ದೆರ್ ಇಸ್ ಅ ವೇ ದಟ್ ಸೀಮತ್ ರೈಟ್ ಉಂಟು ಎ ಮ್ಯಾನ್, ಬಟ್ ದ ಎಂಡ್ ದೇರ್ ಫಾರ್ ದ ವೇಸ್ ಆಫ್ ಡೆತ್. ಹ್ಮ್ ನೋಡಿ, ಮನುಷ್ಯನಿಗೆ ಸರಿ ಕಾಣುವಂತ ಒಂದು ದಾರಿ ಉಂಟು, ಆದರೆ ಅದು ಕಡೆಗೆ ಅದು ನಾಶನಕ್ಕೆ. ಮರಣ ಮಾಡಿದೆ. ಎಸ್. ಈಗ ಇಲ್ಲಿ ಈ ಪ್ರಶ್ನೆ ಬಂದು ಏನಂತಂದ್ರೆ, ಈಗ ದೇವರು ಸಾಮರ್ಥ್ಯ ನಮ್ಗೆ ಕೊಟ್ಟಿದ್ದಾನೆ ಅಂತಂದ್ರೆ ಆ ಸಾಮರ್ಥ್ಯವನ್ನ ನಾವು ಗಮನಕ್ಕೆ ತೆಗೆದುಕೊಂಡಿರೋದಿಲ್ಲ, ಮತ್ತು ಆ ಸಾಮರ್ಥ್ಯದ ಅರಿವು ನಮ್ಗಿರೋದಿಲ್ಲ. ಇದು ದೇವರ ಮಕ್ಕಳಾದಾಗ ದೇವರ ಜ್ಞಾನದಿಂದ ಸಾಮರ್ಥ್ಯ ನಮ್ಗೆ ಸಿಗ್ತದೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಹೆಚ್ಚಾಗಿ ಫಲವನ್ನು ಕೊಡ್ತೀರಿ ಎಂಬುದಾಗಿ ಹೇಳ್ತಾನೆ. ಸೊ ಆತನಲ್ಲಿ ನೆಲೆಗೊಂಡಿರುವುದು ಅಂತ ಹೇಳುವಾಗ ದೇವರ ಜ್ಞಾನದಲ್ಲಿ ನಾವು ನೆಲೆಗೊಳ್ಬೇಕು, ಮತ್ತು ದೇವರ ಜ್ಞಾನದಲ್ಲಿ ದಿನಾಲು ಬೆಳಿಬೇಕು, ಮತ್ತು ದೇವರ ಆ ಒಂದು ಜ್ಞಾನಕ್ಕೆ ನಾವು ಅಂದ್ರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಹೀಗಿರುವಾಗ ನಮ್ಗೆ ಅರಿವಿಲ್ಲದೆ ದೇವರ ಸಾಮರ್ಥ್ಯ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ಸೊ ಇವತ್ತಿನ ದಿನಮಾನಗಳಲ್ಲಿ ಹಿಂದಕ್ಕೆ ಇಸ್ರಾಯೇಲರು ಕೂಡ ದೇವರ ಈ ಜ್ಞಾನವನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ, ಮತ್ತು ಅದಕ್ಕೆ ಸಲ್ಲತಕ್ಕಂಥ ಗೌರವವನ್ನ ಸಲ್ಲಿಸಲಿಲ್ಲ. ಅದರ ಬಗ್ಗೆ ಸರಿಯಾದಂತ ಒಂದು ನಂಬಿಕೆ, ವಿಶ್ವಾಸ ಅವರಲ್ಲಿ ದೃಢವಾಗಿ ನಿಲ್ಲಲಿಲ್ಲ. ಹೀಗಾಗಿ ಅವರು ಲೋಕದವರಂತೆ ಆಸಾಪಾಸಗಳಿಗೆ ಬಲಿಯಾಗಿ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮರೆತು ದೇವರು ತಮಗೆ ಕೊಟ್ಟಿರುವಂತ ಸಾಮರ್ಥ್ಯವನ್ನ ಕಡೆಗಣಿಸಿ ತಮ್ಮನ್ನ ತಾವೇ ಪಾಪದ ದಾಸತ್ವಕ್ಕೆ ಒಪ್ಪಿಸಿಕೊಡೋದಕ್ಕೆ ಮನಸ್ಸು ಮಾಡಿದ್ರು. ಹೀಗಾಗಿ ಅವರು ದೇವರ ಮಾರ್ಗ ಅವ್ರಿಗೆಲ್ಲ ಗೊತ್ತಿದ್ರು ಕೂಡ ಅವರು ಮತ್ತೆ ಮತ್ತೆ ಪಾಪಕ್ಕೆ ಒಳಗಾಗ್ತಾ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಬಂದ್ರು. ಇವತ್ತಿನ ದಿನಮಾನಗಳಲ್ಲಿ ಸಭೆಗಳು ಕೂಡ, ದೇವರ ಮಕ್ಕಳು ಸಹ ಅದೇ ರೀತಿ ನಮ್ಮಲ್ಲಿ ದೇವರ ಜ್ಞಾನದ ಸಾಮರ್ಥ್ಯ ಅಂದ್ರೆ ನಮಗೆ ಸ್ವಾಮಿ ವಿಶೇಷವಾಗಿ ಈಗ ನಮಗೆ ಸಭೆಗೆ ದೇವರು ಎಂತ ಸಾಮರ್ಥ್ಯವನ್ನು ಕೊಟ್ಟಿದ್ದಾನಂತಂದ್ರೆ, ಲೋಕದಲ್ಲಿ ಇಡೀ ಲೋಕಕ್ಕೆ ನಿಜವಾದಂತ ಸತ್ಯವನ್ನ, ಜೀವವನ್ನ ಒದಗಿಸ್ಕೊಡ್ಬೇಕಾದಂತ ಸಾಮರ್ಥ್ಯ ಇರುವಂತ ಸತ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆದ್ರೆ ನಿಜವಾದಂತ ಶಕ್ತಿ ನಮಗೆ ಗೊತ್ತಿಲ್ಲ, ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ನಾವು ಅದನ್ನ ಅನುಸರಿಸ್ತಾ ಇಲ್ಲ, ಮತ್ತು ಅದನ್ನ ನಾವು ಪ್ರಚಾರ ಮಾಡ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ಅದನ್ನು ಪಾಲಿಸ್ತಾ ಇಲ್ಲ. ಅದರ ನಿಜವಾದಂತ ಬೆಲೆಯನ್ನ ನಾವು ನಮ್ಮ ಕುಟುಂಬದಲ್ಲಿ ಎತ್ತಿ ಹಿಡಿತಾ ಇಲ್ಲ. ಹೀಗಾಗಿ ನಾವು ನಮ್ಮಷ್ಟಕ್ಕೆ ನಾವೇ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಇರೋದ್ರಿಂದ ನಾವು ಪಾಪ ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳು ಪಾಪ ಮಾಡ್ತೇವೆ. ಉದಾಹರಣೆಗೆ ಒಂದು ವಿಚಾರವನ್ನು ಹೇಳ್ಬೋದು, ಸಬ್ಬತ್ತಿನ ಆರಾಧನೆ ವಿಷಯದಲ್ಲಿ. ಸೊ ಸಬ್ಬತ್ತಿನ ಆರಾಧನೆ ವಿಷಯದಲ್ಲಿ ನಾವು ಹೇಗೆ ಅನುಸರಿಸಬೇಕು ಅಂತೇಳಿ ದೇವರು ನಿಯಮವನ್ನು ಕೊಟ್ಟಿದ್ದಾರೆ. ಅದೇ ನಮ್ಮ ಸಾಮರ್ಥ್ಯ. ಅದನ್ನ ಕೈಕೊಂಡು ನಡೆಯುವಾಗ ನಾವು ಪಾಪಕ್ಕೊಳಗಾಗೋದೇ ಇಲ್ಲ, ಶೋಧನೆಗೊಳಗಾಗೋದೇ ಇಲ್ಲ. ಆ ನಿಯಮವನ್ನು ಪಾಲಿಸುವಂತ ಕಾಳಜಿ, ಪ್ರಜ್ಞೆ ನಮಗಿದ್ದು ಅದಕ್ಕೆ ನಾವು ವಿಧೇಯರಾಗೋದಕ್ಕೆ ಸಂಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಅದನ್ನ ನಾವು ಬಹಳ ಕಾಳಜಿಯಿಂದ ಪರಿಪಾಲಿಸೋದಾದ್ರೆ ಯಾವುದೇ ರೀತಿಯಾದಂತ ಶೋಧನೆ ಆಗ್ಲಿ, ಯಾವುದೇ ರೀತಿಯಾದಂತ ಕೆಟ್ಟ ಪಾಪದ ಆಲೋಚನೆಗಳಾಗ್ಲಿ, ಅಥವಾ ಆ ದಿನಕ್ಕೆ ಆರಾಧನೆಗೆ ಸಂಬಂಧಪಟ್ಟಂತ ಯಾವುದೇ ಶೋಧನೆಗಳಾಗ್ಲಿ, ಅವುಗಳು ನಮಗೆ ಏನೂ ಅಲ್ಲ. ನಾವು ಸಂಪೂರ್ಣವಾಗಿ ಅದಕ್ಕೆ ಏನ್ ಬೇಕೋ ಅದಕ್ಕೆ ನಾವು ಒಪ್ಪಿಸ್ಕೊಟ್ಟಿರ್ತೀವಿ, ಅದನ್ನ ನಾವು ಮಾಡ್ತೀವಿ. ಅದನ್ನ ನಾವು ಮಾಡ್ಲಿಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಾಗ ಖಂಡಿತವಾಗಿ ದೇವರು ಅದನ್ನ ಮುಂದುವರ್ಸಲಿಕ್ಕೆ ಬೇಕಾದಂತ ಹೆಚ್ಚಿನ ಬಲವನ್ನ ನಮಗೆ ಕೊಡ್ತಾನೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ, 10 ಆಜ್ಞೆಗಳ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಸಹ ದೇವರ ಜ್ಞಾನದಿಂದ ತುಂಬಿಸಲ್ಪಟ್ಟಂತ ನಾವು ಆಜ್ಞೆಗಳಿಗೆ ಕೊಡಬೇಕಾದಂತ ಮಹತ್ವವನ್ನ, ಬೆಲೆಯನ್ನ ನಾವು ಕೊಟ್ಟು ಅದನ್ನ ಕಾಳಜಿಯಿಂದ ಪರಿಪಾಲಿಸುವಂತ ಮನಸ್ಸುಳ್ಳವರಾಗಿ, ಅದಕ್ಕಾಗಿ ನಾವು ಪ್ರಜ್ಞೆಯುಳ್ಳವರಾಗಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡೋದಾದ್ರೆ ಆ ಪ್ರತಿಯೊಂದು ಆಜ್ಞೆಗೆ ಸಂಬಂಧಪಟ್ಟಂತ ಶೋಧನೆಗಳು ಸೈತಾನ್ನಿಂದಾಗ್ಲಿ, ಲೋಕದಿಂದಾಗ್ಲಿ ನಮ್ಮ ಮೇಲೆ ಬರುವಾಗ ಖಂಡಿತವಾಗಿಯೂ ನಾವು ಪ್ರಜ್ಞೆಯುಳ್ಳವರಾಗಿ ನಡ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಶೋಧನೆಗೊಳಗಾದ್ರೂ ಪಾಪವನ್ನು ಮಾಡೋದಿಲ್ಲ. ಪಾಪವನ್ನು ಮಾಡದ ಹಾಗೆ ದೇವರ ನಮ್ಮಲ್ಲಿ
ತಾನು ತನ್ನ ಆತ್ಮನನ್ನ ನೆಲೆಗೊಳಿಸಿರುವುದರಿಂದ ನಾವು ಸಾಮರ್ಥ್ಯವುಳ್ಳವರಾಗ್ತೇವೆ. ಪಾಪವನ್ನ ಗೆಲ್ಲುವಂತ, ಪಾಪವನ್ನ ಆ ಸಂಪೂರ್ಣವಾಗಿ ತ್ಯಜಿಸುವಂತ ಸಾಮರ್ಥ್ಯವುಳ್ಳವರಾಗ್ತೇವೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ದಿನಾಲೂ ದೇವರ ಆಜ್ಞೆಗಳನ್ನ ಇಷ್ಟೊಂದು ಆಸಕ್ತಿಯಿಂದ, ಕಾಳಜಿಯಿಂದ ಅದನ್ನ ಅಳವಡಿಸಿಕೊಂಡು ನಡೆಯಲು ಪ್ರಜ್ಞಾವುಳ್ಳವನಾಗಿ ಮುಂದುವರೆದಾಗ ನಿರಂತರವಾಗಿ ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡು ದೇವರ ಆಜ್ಞೆಗಳು ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ ಕಾರ್ಯ ಮಾಡಿ ನಮ್ಮ ಮುಖಾಂತರವಾಗಿ ಇಂಥ ಒಂದು ಪರಿಪೂರ್ಣವಾದಂತ ದೇವರಿಗೆ ಸಲ್ಲತಕ್ಕಂಥ ವಿಧೇಯತೆಯನ್ನ ನಾವು ಸಲ್ಲಿಸುವುದರ ಮುಖಾಂತರವಾಗಿ ದೇವರಿಗೆ ಮಹಿಮೆಯನ್ನ ತರುವಂತವರಾಗ್ತೇವೆ. ಮತ್ತು ಯಾವ ಇಸ್ರೇಲರಿಂದ ದೇವರ ಯೋಜನೆ, ದೇವರ ಚಿತ್ತ ನೆರವೇರ್ಲಿಕ್ಕೆ ಆಗಲಿಲ್ಲ, ಅದು ಈ ಕೊನೆ ಕಾಲದಲ್ಲಿ ದೇವರ ಸಭೆಯಿಂದ ನೆರವೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ತಾನು ಸ್ವಾಮಿ ಅವರು ಬಿದ್ದು ಹೋದರೂ ನಮ್ಮನ್ನ ಕಟ್ಟುವಂತ ಕೆಲಸವನ್ನ ಈ ವಾಕ್ಯದ ಮುಖಾಂತರವಾಗಿ ನಡೆಸ್ತಾ ಇದ್ದಾನೆ. ಸೊ ಇದು ನನ್ನ ಅನಿಸಿಕೆ. ಸೊ ಹಾಗೆ ಮಾಡೋದಕ್ಕೆ ನಮ್ಗೆ ದೇವರ ಆತ್ಮನ ಬಲ ಬೇಕು. ಅದಕ್ಕಾಗಿ ನಿರಂತರವಾಗಿ ದೇವರ ಆಜ್ಞೆಗಳನ್ನ ನಮ್ಮ ತಾವಿದ ಹೇಳಿದಾಗೆ ನಾನು ಎದುರು ಇಟ್ಕೊಂಡಿದ್ದೇನೆ, ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೇನೆ. ಆ ರೀತಿಯಾದಂತ ಒಂದು ಉನ್ನತವಾದಂತ ಕಾಳಜಿ ದೇವರ ಜ್ಞಾನ, ದೇವರ ವಾಕ್ಯದ ಮೇಲೆ, ದೇವರ ಆಜ್ಞೆಗಳ ಮೇಲೆ ನಮ್ಮಲ್ಲಿರುವಾಗ ಖಂಡಿತವಾಗಿ, ನಿಶ್ಚಯವಾಗಿ ಪ್ರತಿ ಕ್ಷಣ, ಪ್ರತಿ ಹೆಜ್ಜೆಯಲ್ಲಿ ನಾವು ಜಾಗರೂಕತೆಯಿಂದ ಭಯಭಕ್ತರಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ. ದೇವರ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಇನ್ನು ಹೆಚ್ಚಿನ ಜ್ಞಾನವನ್ನ ದೇವರ ಮುಂದೆ ನಮ್ಗೆ ತಿಳಿಸ್ತಾನೆ. ಹೇಳಿ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸಹೋದರಿ ಅವ್ರು ಹೇಳಿದ್ರದ್ದು ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಈ ಬೆಜಲೀಲ್ ಮತ್ತು ಒಯ್ಲಿಯಾಬ್ ಅಂತ ಹೇಳ್ತದೆ. ಒಯ್ಲಿಯಾಬ್ ಮತ್ತು ಬೆಜಲೀಲ್ ಇವ್ರಿಗೆ ಎಂತ ಜ್ಞಾನವನ್ನ ಸ್ವಾಮಿ ಕೊಟ್ಟಿದ್ದ ನೋಡ್ರಿ. ಆ ಮಂಜೂಸದ ಪೆಟ್ಟಿಯನ್ನ ಮಾಡ್ಲಿಕ್ಕೆ ಅದನ್ನ ಏನೋ ಚಿನ್ನದ ತಗಡಿಂದ ಹೊದಿಸಿ ಅದನ್ನ ರೂಪಿಸಿ ಏನೋ ಚಿನ್ನದ ಏನೋ ದೇವದೂತರುಗಳನ್ನ ಕೂರಿಸಿ ಅದನ್ನ ನೋಡಿ ಅವ್ರು ಮಾಡಿರ್ತಕ್ಕಂತ ವಿದ್ಯೆಗೆ ದೇವ್ರಿಗೆ ಅವ್ರನ್ನ ಎಷ್ಟು ಮೆಚ್ಚದ, ಆ ಕುಟುಂಬವನ್ನ ಹೆಂಗೆ ಅಭಿವೃದ್ಧಿ ಪಡಿಸ್ದ. ದೇವ್ರು ಅವ್ರಿಗೆ ಜ್ಞಾನ ಕೊಟ್ಟಿದ್ದ, ಅದನ್ನ ಸರಿಯಾದಂತ ರೀತಿಯಲ್ಲಿ ಅವ್ರು ಉಪಯೋಗಿಸಿದ್ರು. ಅದರ ಮುಖಾಂತರವಾಗಿ ಅವ್ರು ಬೆಳವಣಿಗೆ ಆಯ್ತರು. ದೇವರು ಅಲ್ಲಿ ಪ್ರಸನ್ನ, ಅದರ ಮೂಲಕ ದೇವರು ತನ್ನ ಜನರಿಗೆ ಪ್ರಸನ್ನನಾಗ್ತಾ ಇದ್ದ. ನೋಡಿ ಎಂತ ಒಂದು ಇದದು ವ್ಯವಸ್ಥೆ ಎಷ್ಟ್ ಚೆನ್ನಾಗಿತ್ತು. ಸೊ ಒಂದ್ ಸ್ವಲ್ಪ ನಾವು ಎಲ್ಲೋ ಒಂದು ಸಂದರ್ಭದಲ್ಲಿ ಎಡಿ ಹೋದ್ರೆ, ಈಗ ನೋಡಿ, ಕಳೆದು ಹೋದಂತ ಮಗುನಿಗೂ ಕಳೆದು ಹೋದಂತ ಕುರಿಗೂ ವ್ಯತ್ಯಾಸ ಇಷ್ಟೇ. ನೀವು ಅದನ್ನ ಪ್ರಸಂಗ ಮಾಡಿರ್ತೀರಿ ಸಾವಿರಾರು ಸಾರಿ, ಹೌದ್ರಲ್ಲ. ಕಳೆದೋದಂತ ಕುರಿ ಕಳೆದೋಗಿದೆ ಅದು ಗೊತ್ತು, ಆದ್ರೆ ಅದು ವಾಪಸ್ ಬರ್ಲಿಕ್ಕೆ ಗೊತ್ತಿಲ್ಲ. ಅದು ಕಳೆದೋದಂತ ಮಗನು ಕಳೆದಿದ್ದೀನಿ ಅನ್ನೋದು ಗೊತ್ತು, ನನಗೆ ವಾಪಸ್ ಬರ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅದನ್ನ ಆ ವ್ಯವಸ್ಥೆನ ನಾವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ದೇವರಿಗೆ ಮೆಚ್ಚುಗಳ ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು. ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲುತ್ತೇನೆ. ಉತ್ತಮವಾದಂತ ಪಾಠಕ್ಕಾಗಿ ಸಹೋದರಿ ನಳಿನ ಅವಸ್ಕಿ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವೀಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ, ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ, ಬ್ಯಾಂಕ್ ಲೋನ್. ಓಕೆ, ಮತ್ತೆ ಮಾಡೋಣ. ಸಹೋದರ ಎ ಪಿ ರವಿ ಅವರ ಮನೆಗಾಗಿ ಅವ್ರ ಬ್ಯಾಂಕ್ ಲೋನ್ಗೋಸ್ಕರ ಪ್ರಾರ್ಥನೆ ಮಾಡಿ. ನಮ್ಮ ಮಧ್ಯದಲ್ಲಿ ಹಿರಿಯರಂತ ಯಶವಂತ ಅಮ್ಮತಿಯವರು ಇದ್ದಾರೆ ಅಂತ ನಂಬ್ತೀನಿ. ಇದ್ದೀರಾ ಯಶವಂತ ಅಮ್ಮತಿ ಸರ್? ಇದ್ದೀರಾ? F11 ಯಾರಿದ್ದಾರೋ ಗೊತ್ತಿಲ್ಲ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ನಾನ್ರಿ ಮಾಲಾ ಹೊಸ್ಮನ್. ಮಾಲಾ ಅವ್ರು ಇದ್ದೀರಾ? ಓಕೆ ಮಾಲಾ, ಪ್ರಾರ್ಥನೆ ಮಾಡಿ, ನೀವೇ ಪ್ರಾರ್ಥನೆ ಮಾಡಿ. ಅಂತ್ಯಾಸ್ತೋದನ ಫಸ್ಟ್ ಸಾಲಮನ್ ಕೊಡ್ತಾರೆ. ಸೊ KP ಬಳ್ಳಾರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಇನ್ನು ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಸರ್ ನಮಗೋಸ್ಕರ ಸ್ವಲ್ಪ ಎಲ್ಲೋ ಅದ್ರ ಪ್ರಾರ್ಥನೆ ಮಾಡಿ ಸರ್. ನಮಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ವರಲಕ್ಷ್ಮಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವರ ಆರೋಗ್ಯಕ್ಕೋಸ್ಕರ. ಆಯ್ತು. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಇಡೀ ದಿನವೆಲ್ಲ ಕಾಯ್ದು ಕಾಪಾಡಿ ಈ ಸಾಯಂಕಾಲದ ವಿಶೇಷ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂತ ಮಹಾಭಾಗ್ಯವನ್ನ ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಇವತ್ತಿನ ದಿನ ನನ್ನ ಕರ್ತನೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ನಡೆಸ್ತಕ್ಕಂತ ಪಾಸ್ಟರ್ ಎಂ ರಾಜು ಸರ್ ಅವ್ರನ್ನ ಆಶೀರ್ವದಿಸ್ರಿ. ಅವ್ರು ಮಾಡುವ ಸೇವೆಯನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಎಲ್ಲರೂ ನಿನ್ನ ಕೃಪೆಗೆ ಪಾತ್ರರಾಗ್ಲಿಕ್ಕಾಗೋ ಹಾಗೆ ಸಹಾಯ ನೀಡು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ನಡೆಸ್ರಿ. ಇದುವರೆಗೆ ಕರ್ತನೆ ನಿನ್ನ ವಾಕ್ಯವನ್ನ ಹೇಳಿರ್ತಕ್ಕಂತ ಮಗಳನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸ್ರಿ ಸ್ವಾಮಿ. ಅವ್ರ ಬಾಯಿಂದ ಬರ್ತಕ್ಕಂತ ಒಂದೊಂದು ವಾಕ್ಯಗಳು ಕರ್ತನೆ ನಾವು ಅದನ್ನ ಅರ್ಥೈಸಿಕೊಂಡು ಜೀವಿಸ್ಲಿಕ್ಕಾಗೋ ಹಾಗೆ ಸಹಾಯ ನೀಡ್ರಿ ಸ್ವಾಮಿ. ಹೌದು ನನ್ನ ಕರ್ತನೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಸಮರ್ಥಗಳನ್ನ ಎಂಬುದಾಗಿ ಅವರು ತಿಳಿಸಿಕೊಟ್ರು ಸ್ವಾಮಿ. ಅದಕ್ಕಾಗಿ ಕರ್ತನೆ ಅದರಲ್ಲಿ ನಾವು ನಿನ್ನ ವಿಧೇಯರಲ್ಲಿ ಬಾಳಲಿಕ್ಕೆ ಸಹಾಯ ನೀಡು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಇವತ್ತಿನ ದಿನವನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಿದ್ದೀರಿ. ಆದಾಗ್ಯೂ ಕರ್ತನೆ ಈ ಸಾಯಂಕಾಲದ ಸಮಯದಲ್ಲಿ ಕರ್ತನೆ ಕೊಟ್ಟಿರ್ತಕ್ಕಂತ ಈ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ. ಅದಕ್ಕಿಂತ ಮೊದಲನೇದಾಗಿ ಸ್ವಾಮಿ, ನಾನು ಪಾಪಿಯಾಗಿದ್ದಾಗ್ಯೂ ಕರ್ತನೆ ನನ್ನ ಪಾಪಗಳನ್ನ ಕ್ಷಮಿಸಲ್ಪಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳಿರಿ ಸ್ವಾಮಿ. ಆ ಪ್ರಾರ್ಥನೆಗಳಿಗೆ ಸದುತ್ತರಗಳನ್ನ ದಯಪಾಲಿಸಿ ನಿನ್ನ ಕೃಪೆಯಲ್ಲಿ ನಾವೆಲ್ಲರೂ ಬಾಳ್ಲಿಕ್ಕಾಗೋ ಹಾಗೆ ಸಹಾಯ ನೀಡಪ್ಪ. ಹೌದು ನನ್ನ ಕರ್ತನೆ, ಇವತ್ತಿನ ದಿನ ರವಿ ಅವ್ರನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸ್ರಿ. ಅವ್ರು ಕೊಟ್ಟಿರ್ತಕ್ಕಂತ ವಿಜ್ಞಾಪನೆಗಳನ್ನ ಸ್ವಾಮಿ ನೋಡಿರಿ. ಆ ಮಗನು ದಿನಾಲು ಕೇಳ್ತಕ್ಕಂತ ವಿಜ್ಞಾಪನೆಗಳನ್ನ ಕರ್ತನೆ ನೀನೇ ಆಶೀರ್ವದಿಸಿ ನಡೆಸಂದ ಕೇಳ್ಕೊತೇನೆ ಸ್ವಾಮಿ. ಆ ಮಗನನ್ನ ಹೆಚ್ಚಾದ ರೀತಿಯಲ್ಲಿ ನೀನು ಆಶೀರ್ವದಿಸು, ಅವ್ರು ಮಾಡೋ ಸೇವೆಯನ್ನ ಆಶೀರ್ವದಿಸು. ಅದೇ ರೀತಿಯಾಗಿ ಸ್ವಾಮಿ, ಬ್ಯಾಂಕ್ನಿಂದ ಬರ್ತಕ್ಕಂತ ಸಾಲವನ್ನ ಅವರಿಗೆ ಬೇಗನೆ ಸಿಗ್ಲಿಕ್ಕಾಗೋ ಹಾಗೆ ನಿನ್ನ ದೇವದೂತರ ಸಹಾಯವನ್ನ ಆ ಬ್ಯಾಂಕಿನವರ ಮನಸ್ಸಿನಲ್ಲಿ ಮಾಡಿ ಎಂಬುದ ಕೇಳ್ಕೊತೇನೆ ಸ್ವಾಮಿ. ಆ ಮಗನಿಗೆ ಆ ಸಾಲವು ಸಿಕ್ಕು ಸ್ವಾಮಿ, ಅವ್ರ ಆರ್ಥಿಕತೆಯನ್ನ ಸ್ವಾಮಿ ಕಡಿಮೆ ಮಾಡಿ ಎಂಬುದ ಕೇಳ್ಕೊತೇನೆ. ಅದೇ ರೀತಿಯಾಗಿ ನನ್ನ ಕರ್ತನೆ ಇನ್ನೊಂದು ವಿಜ್ಞಾಪನೆ, ವರಲಕ್ಷ್ಮಿ ಅವರನ್ನ ಆಶ್ವಾಸ್ರಿ. ಆ ಮಗಳ ಕುಂದು ಕೊರತೆ ತೊಂದರೆಗಳನ್ನ ದೂರ ಮಾಡು ಸ್ವಾಮಿ. ಅವ್ರು ಬೇಕಾಗಿರ್ತಕ್ಕಂತ ಎಲ್ಲಾ ಆಶೀರ್ವಾದ ನಿಧಿ ನೀನಾಗಿದ್ದುಕೊಂಡು ಕಾಪಾಡಿ ನಡೆಸು ಸ್ವಾಮಿ. ಇದರಲ್ಲಿ ಕೂಡಿ ಬಂದಿರ್ತಕ್ಕಂತ ಪ್ರತಿಯೊಬ್ಬರನ್ನ ನೀನ್ ಹೆಸರಾಗಿ ಆಶ್ವಸಿಸಿ ಕಾಪಾಡು ಸ್ವಾಮಿ. ಯಶವಂತ ಅಮಗೋಳ ಸರ್ ಅವರ ಧರ್ಮ ಪತ್ನಿಯನ್ನ ನೀನ್ ಆಶ್ವಸು ಸ್ವಾಮಿ. ಹೌದು ಸ್ವಾಮಿ, ಪದ್ಮಿನ ಮಕ್ಕಳಿಗೆ ಕಾಲು ನೋವಿದೆ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಆ ಮಗಳಿಗೆ ಬೇಕಾಗಿರ್ತಕ್ಕಂತ ಆಶೀರ್ವಾದಗಳನ್ನ ಕೊಡು. ನಿನ್ನ ಹಸ್ತದಿಂದ ಅವರನ್ನ ಮುಟ್ಟು, ನಿನ್ನ ಗಾಯವಾದ ರಕ್ತದಿಂದ ಸ್ವಾಮಿ ಅವಳನ್ನ ಮುಟ್ಟಿ ಬೇಕಾಗಿರ್ತಕ್ಕಂತ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡು ಸ್ವಾಮಿ. ಹೌದು ನನ್ನ ಕರ್ತನೆ, ಅವ್ರು ಇಟ್ಟಿರ್ತಕ್ಕಂಥ ವಿಜ್ಞಾಪನೆಗಳನ್ನ ನೀನ್ ಆಶ್ವಸಿಸಿ ಕಾಪಾಡು ಸ್ವಾಮಿ. ಆ ಮಗಳನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ವಸಿಸಿ ವೈದ್ಯರಲ್ಲಿ ಘನವೈದ್ಯರು ನೀನಾಗಿದ್ದುಕೊಂಡು ಸ್ವಾಮಿ ಆ ಮಗಳನ್ನ ನಡೆಸೆಂಬುದಾಗಿ ಕೇಳ್ಕೊತಾನೆ ನನ್ನ ಕರ್ತನೆ. ಅದೇ ರೀತಿಯಾಗಿ ಸ್ವಾಮಿ, ಚಾಮರಾಜ್ ಶಾಲೆಯ ಬಸ್ ಒಂದು ಬಿದ್ದಿದೆ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಅದರಲ್ಲಿ ಯಾರಿಗೆ ಗಾಯಗಳಾಗಿವೆಯೋ ಅದನ್ನೆಲ್ಲ ತೆಗೆದು ಹಾಕು ಸ್ವಾಮಿ. ತಿರ್ಗಾ 7th ಡೇ ಸಭೆಯ ಬಸ್ಸನ್ನ ಅದರಲ್ಲಿರುವ ಮಕ್ಕಳನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿದ್ದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಗಾಯಗೊಂಡಿರ್ತಕ್ಕಂತ ಆ ಬಸ್ ಡ್ರೈವರ್ನನ್ನ ನೀನ್ ಆಶೀರ್ವದಿಸಿ ಕಾಪಾಡಿ ಎಂಬುದಾಗಿ ಕೇಳ್ಕೊತಾನೆ ಸ್ವಾಮಿ. ನೀನು ಆ ಮಗನನ್ನ ಮುಟ್ಟು ಸ್ವಾಮಿ. ಅದೇ ರೀತಿಯಾಗಿ ನನ್ನ ಕರ್ತನೆ, ನನ್ನನ್ನ ಅನೇಕ ಪ್ರಾರ್ಥನಾ ವಿಜ್ಞಾಪನೆಗಳ ಮೂಲಕ ಸ್ವಸ್ಥಪಡಿಸಿದ್ಯಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಾನು ಬಾಳ್ಲಿಕ್ಕಾಗೋ ಹಾಗೆ ನೀನ್ ಸಹಾಯ ನೀಡಿದ್ಯಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾನು ತೊದಲಿನಿಂದ ಮಾಡ್ತಕ್ಕಂತ ಪ್ರಾರ್ಥನೆಯನ್ನ ಕೇಳು, ಪ್ರತಿಯೊಬ್ಬರನ್ನ ನೀನ್ ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಹೌದು ಕರ್ತನೆ, ನಾವು ಊಟವನ್ನ ಮಾಡಿ ಮರಣದ ಹಾಸಿಗೆಯಲ್ಲಿ ಹೋಗುವಾಗ ರಾತ್ರಿ ಆದಿ ಅಂತ್ಯ ಮಧ್ಯ ನೀನಾಗಿದ್ದುಕೊಂಡು ಸ್ವಾಮಿ ಪ್ರತಿಯೊಬ್ಬರು ಸುಖವಾದ ನಿದ್ರೆಯನ್ನು ಹೊಂದಿ ಬೆಳಗಿನ ಜಾವದಲ್ಲಿ ಸ್ವಾಮಿ ಆ ನಿನ್ನ ಒಂದು ಪ್ರಾರ್ಥನೆಯನ್ನು ಎಲ್ಲರೂ ಭಾಗಿಗಳಾಗಿ ಆತ್ಮಿಕ ಆಹಾರವನ್ನ ಅವ್ರು ತೆಗೆದುಕೊಳ್ಳಿಕ್ಕಾಗೋ ಹಾಗೆ ಸಹಾಯ ನೀಡು ಸ್ವಾಮಿ. ನಮ್ಮೆಲ್ಲರನ್ನಿಂದ ಅವ್ರ ಕೈಗೊಪ್ಪಿಸಿ ಸ್ವಾಮಿ, ನಡೀತಕ್ಕಂತ ಎಲ್ಲಾ ಕಾರ್ಯಗಳನ್ನ ನೀನ ಆಶೀರ್ವದಿಸಿ ನಡೆಸ್ತಾ ಬರ್ಬೇಕೆಂದು ಪ್ರಭು ಯೇಸುವೇ ನಿನ್ ಪಾದಕಡ್ಡ ಬುದ್ಧಿ ಕೇಳ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬನೇ ನಮ್ಮ ಮಕ್ಕಳ ಮೇಲೆಯೂ, ಹಾಗೂ ಎಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ಮಗಳಾದಂತ ನಲ್ಲಿನ ವೆಸ್ಲಿ ಅವರ ಮೇಲೆಯೂ, ಹಾಗೂ ಸ್ವಾಮಿ ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನ ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ, ಹಾಗೂ ಇಂದು ಈ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ಧನ್ಯವಾದಗಳು. ಈ ದಿನದ ಪಾಠದಲ್ಲಿ ಭಾಗವಹಿಸಿದಂತ ಎಲ್ಲ ದೇವ ಮಂದಿಗೆ, ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತಹ ಸಹೋದರಿ ನಳಿನ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ವಿಶೇಷ ಗೀತೆ ಅಂತ ಹಾಡಿದಂತ ಸಹೋದರಿಗೂ, ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಮಾಲಾ ಅವರಿಗೂ ಆಶೀರ್ವಾದ ನೀಡಿದಂತ ಬದುಕುವಂತ ಸಲ್ಮಾನ್ ಸಾರ್ ಅವರಿಗೆ ವಂದನೆಗಳನ್ನು ಸಲ್ಲುತ್ತೇನೆ. ಕರ್ತನು ಈ ರಾತ್ರಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಲಿ, ಸುಖ ನಿದ್ರೆ ಸುಕ್ಷೇಮಗಳನ್ನ ದಯಪಾಲಿಸಿ, ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸ್ತಕ್ಕೆ ನನ್ನೆಲ್ಲ ಒಪ್ಪಿಸಿಕೊಡ್ತಾ ಎಲ್ಲರಿಗೂ ರಾತ್ರಿಯ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ತನ ಕೃಪೆ ನಮ್ಮ ಮೇಲೆ. ಧನ್ಯವಾದ ಬೋಧಕರೇ, ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ಧನ್ಯವಾದಗಳು, ಪ್ರಾರ್ಥನೆ ಮಾಡಿದವರಿಗೂ ಧನ್ಯವಾದ. ಧನ್ಯವಾದ. ಶುಭರಾತ್ರಿ. Thank you.